ಮಾನ್ಯ ಮಾಧ್ಯಮ ಪ್ರತಿನಿಧಿಗಳೇ, ಗೌರವಾನ್ವಿತ ಅತಿಥಿಗಳೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ವಿದ್ಯಾರ್ಥಿ ಸಂಘ ಹಾಗೂ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ABVP ವತಿಯಿಂದ ಆಯೋಜಿಸಲಾದ ಮತ್ತು NSU ಇವರ ಸಹಕಾರದಿಂದ ಆಯೋಜಿಸಲಾದ ಈ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರುತ್ತೇನೆ. ನಾನು ಮುಡಿಯ ಸಾತ್ವಿಕ್, ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ವಿದ್ಯಾರ್ಥಿ ಸಂಘ ಹಾಗೂ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತನಾಡುತ್ತಿದ್ದೇನೆ. ಇಂದು ನಾವು ಇಲ್ಲಿ ರಾಜಕೀಯ ಕಾರಣಕ್ಕಾಗಿ ಅಲ್ಲ, ನ್ಯಾಯಕ್ಕಾಗಿ ಹಾಗೂ ಜಾಗೃತಿ ಮೂಡಿಸಲು ಒಂದಾಗಿ ಸೇರಿದ್ದೇವೆ. ವಿದ್ಯಾರ್ಥಿ ಹೋರಾಟಗಾರರು ಹಾಗೂ NSUI ಮಂಗಳೂರು ದಕ್ಷಿಣ ಇದರ ಘಟಕದ ಅಧ್ಯಕ್ಷರಾದ ಕ್ರಿಸ್ಟನ್ ಮಿನಿಸ್ ಅವರಿಗೆ ಸ್ವಾಗತ ಕೋರುತ್ತೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬದಿಗಿಟ್ಟು ಒಗ್ಗಟ್ಟಿನಿಂದ ನಿಲ್ಲುವುದು ನಮ್ಮ ಹೊಣೆಗಾರಿಕೆ. ಹಾಗೆ ವಿದ್ಯಾರ್ಥಿ ಹೋರಾಟಗಾರರಾದ ಪ್ರೀತೇಶ್ ಕನ್ನೆಮರಡ್ಕ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಚೈನ್ ಬಿಸ್ನೆಸ್ ಮೋಸಕ್ಕೆ ಒಳಗಾದ ರಮ್ಯಾ HP ಹಾಗೂ ಹಸ್ತ ಅವರಿಗೂ ನಮ್ಮ ಸಂಪೂರ್ಣ ಬೆಂಬಲ ಮತ್ತು ಐಕ್ಯತೆಯನ್ನು ವ್ಯಕ್ತಪಡಿಸುತ್ತೇವೆ. ತಮ್ಮ ನೋವನ್ನು ಹೊರಗೆ ಹಾಕಿ ಮುಂದೆ ಬಂದಿರುವುದು ಧೈರ್ಯದ ಕೆಲಸವಾಗಿದೆ. ಅವರ ಧ್ವನಿ ಇನ್ನೂ ಮಾತನಾಡಲು ಹೆದರಿರುವ ಹಲವಾರರ ಪರವಾಗಿ ನಾವು ಇಂದು ನಿಮ್ಮ ಮುಂದೆ ಇದ್ದೇವೆ. ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಸಿಂಚನ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಹಾಗೂ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ಸಿಂಧು ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಸತ್ಯವನ್ನು ಬೆಳಕಿಗೆ ತರುವುದು ಮತ್ತು ಇಂತಹ ಮೋಸಗಳಿಗೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಬಲಿಯಾಗದಂತೆ ಜಾಗೃತಿ ಮೂಡಿಸುವುದಾಗಿದೆ. ಈ ಮಹತ್ವದ ವಿಷಯವನ್ನು ಜನರ ಮುಂದೆ ತರುವಲ್ಲಿ ಸಹಕರಿಸುತ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಈಗಾಗಲೇ ನಮ್ಮ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ಒಂದು ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ ಅನ್ವಯ್ ಲರ್ನ್ ಕಾನ್ಸೆಪ್ಟ್. ಇದು ವಿಷಯ ಹೇಗೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದವರೆಗೆ ಕ್ಲಾಸಸ್ ಅನ್ನಾಗಿ ಮಧ್ಯಾಹ್ನದ ಮೇಲೆ ಕಾಲೇಜ್ ಪ್ಲೇಸ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅದು ವಿದ್ಯಾರ್ಥಿಗಳಿಗೆ ಹಣವನ್ನು ಗಳಿಕೆ ಮಾಡುವಲ್ಲಿ ಹಲವಾರು ಹೆಲ್ಪ್ ಕೂಡ ಆಗ್ತಾ ಇದೆ. ಆದ್ರೆ ಈ ಒಂದು ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಮಂಗಳೂರಿನಲ್ಲಿ ಈಗ ಒಂದು ಕಂಪನಿ ವೆಕ್ಸಾನ್ ಎಂಬಂತ ಕಂಪನಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕೇವಲ ಸ್ವಸ್ತಿಕ ಅಲ್ಲ, ಶ್ರೀನಿವಾಸ್ ಅಲೋಶಿಯಸ್ ಎನ್ನಪೋಯ ಇದರ ವಿದ್ಯಾರ್ಥಿಗಳೊಟ್ಟಿಗೆ ಅವರ ಮುಗ್ಧ ಮನಸ್ಸನ್ನು ಮಂಗ ಮಾಡಿ ಅವರ ವಯಸ್ಸನ್ನು ಒಂದು ಯೂಸ್ ಮಾಡಿಕೊಂಡು ಅವರ ಯೂಸ್ ಅನ್ನು ಮಾಡಿಕೊಂಡು ಈ ಒಂದು ಚೈನ್ ಸಿಸ್ಟಮ್ ಬಿಸ್ನೆಸ್ ಏನಿದೆ ಇದು ಮಹಾರಾಷ್ಟ್ರದ ಕಂಪನಿ ಇಲ್ಲಿ ಬಂದು ನಡೆಸ್ತಾ ಇದೆ. ಕುದ್ರೋಳಿಯ ಕಾರ್ ಸ್ಟ್ರೀಟ್ ನಲ್ಲಿ ಶ್ರೇಯಸ್ ಸ್ವೀಟ್ಸ್ ಇದರ ಅಪೋಸಿಟ್ ಆಗಿ ಈ ವೆಕ್ಸಾನ್ ಕಂಪನಿ ಎಂಬಂತದ್ದು ನಡೀತಾ ಇದೆ. ಇದನ್ನು ನಾವು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಖಂಡಿಸ್ತೇವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ವಿದ್ಯಾರ್ಥಿಗಳಲ್ಲಿ ಒಂದು ಮನಸ್ಸಿರ್ತದೆ. ಆ ಒಂದು ಮನಸ್ಸೆಂತ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದ್ರೂ ಒಂದು ಗಳಿಸಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು ಎಂಬಂತ ಚಿಂತನೆಯೊಟ್ಟಿಗೆ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಂತದ್ದನ್ನು ಮಾಡ್ತಾರೆ. ಆದ್ರೆ ಅದನ್ನು ಯೂಸ್ ಮಾಡ್ತಾ ಈ ಒಂದು ದುಡ್ಡು ಸಿಗ್ತದೆ ಎಂಬಂತ ಒಂದು ಮೋಸವನ್ನು ಮಾಡಿ ಆ ದುಡ್ಡಿನ ಆಸೆಯನ್ನು ತಂದು ಆ ಹಣದ ಆಸೆಯಲ್ಲಿ ಈ ವೆಕ್ಸಾನ್ ಎಂಬಂತ ಕಂಪನಿ ಇಂದು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಅವರಿಗೆ 2,500 ಒಂದು ಆ ದುಡ್ಡನ್ನು ಕಟ್ಟಿಸಿ ಅವರೊಟ್ಟಿಗೆ ಒಂದು ಕೋರ್ಸ್ ಅನ್ನು ಅವರು 3 ದಿನದ ಸ್ಟೇ ಆಗುವಂತ ಒಂದು ಕೋರ್ಸ್ ಅನ್ನು ನಡೆಸ್ತಿದ್ದಾರೆ. ಈ ಸ್ಟೇ ಆಗುವಂತ ಕೋರ್ಸ್ ಅಲ್ಲಿ ಅವರ 3 ದಿನಗಳ ಕಾಲ ಬ್ರೈನ್ ವಾಶ್ ಅನ್ನು ಮಾಡಿ ವಿದ್ಯಾರ್ಥಿಗಳ ಒಂದು ಚಿಂತನೆಯನ್ನೇ ಬೇರೆ ರೀತಿಯಾಗಿ ಮಾಡಿ ಯಾವ ವಿದ್ಯಾರ್ಥಿಗಳ ಆ ಒಂದು ಬಿಸ್ನೆಸ್ಗೆ ಸೇರ್ಬೇಕು ಅಂತ ಹೇಳಿದ್ರೆ 51,000 ದುಡ್ಡನ್ನು ಕಟ್ಟಿ ಆ ಒಂದು 51,000ವನ್ನು ಕಟ್ಟಿದ ಮತ್ತೆ ಆ ಚೈನ್ ಸಿಸ್ಟಮ್ ಬಿಸ್ನೆಸ್ಗೆ ಅವರನ್ನು ಆಡ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಈ ಒಂದು ಇದನ್ನು ಸಂಪೂರ್ಣವಾಗಿ ಮಂಗಳೂರಿನಲ್ಲಿ ಅಂತೂ ನಿಲ್ಲಿಸಬೇಕಾದಂತ ಒಂದು ಸಂದರ್ಭ ಬಂದಿದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಆ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಎಂಬಂತದನ್ನು ಯೂಸ್ ಮಾಡ್ತಾ ಈ ಒಂದು ಮೋಸವನ್ನು ಮಾಡುವಂತದ್ದು ಇದು ಹಗರಣ ಅಲ್ಲದೆ ಮತ್ತೆ ಏನು ಎಂಬಂತ ಚಿಂತನೆ. ಯಾಕೆಂತ ಹೇಳಿದ್ರೆ ಕೋರ್ಸ್ ಕೊಡುವಂತದ್ದು 2,500 ಅದರ ಫೀಸ್ ಬೇರೆ, ಊಟ ತಿಂಡಿ ಖರ್ಚು ಸ್ಟೇ ಅಂತ ಹೇಳ್ತಾರೆ. ಅದಾದ ಮತ್ತೆ ಆ 3 ದಿನಗಳ ಕಾಲ ಆಗಿ ಅಲ್ಲಿಂದ ಮತ್ತೆ ಆಡ್ ಆನ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಒಬ್ಬ ಸ್ಟೂಡೆಂಟ್ ಅಲ್ಲಿ ಸೇರಿದ್ರೆ ಆ ಸ್ಟೂಡೆಂಟ್ ಇನ್ನೂ 3 ಜನರನ್ನು ಸೇರಿಸುವಂತದ್ದು, 3 ಜನರನ್ನು ಸೇರಿಸಿ 51,000ವನ್ನು ಅವರೊಟ್ಟಿಗೆ ಕಟ್ಟಿಸಿ ಆ 51,000 ದುಡ್ಡಿನಲ್ಲಿ ಒಂದು ಪ್ರಾಡಕ್ಟ್ ಕೊಡುವಂಥದ್ದು. ಈ ಒಂದು ಪ್ರಾಡಕ್ಟ್ ಕೊಡುವಂಥದ್ದು ಏನಿದೆ ಇದು ಖಾಲಿ ನೆಪ ಅಷ್ಟೇ. ಯಾಕೆಂತ ಹೇಳಿದ್ರೆ ಒಂದು ಟ್ರೇಡ್ ಲೈಸೆನ್ಸ್ ಹೇಗೆ ಕೊಡ್ತಾರೆ ಎಂಬಂಥದ್ದು ಈ ಒಂದು ನೆಪದಿಂದಾಗಿ ವಿದ್ಯಾರ್ಥಿಗಳ ಹಲವಾರು ಹಗರಣಗಳಾದ ಕಾರಣ ಈಗ ಸ್ವಸ್ತಿಕ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ 3 ದಿನದ ಹಿಂದೆ ನಮಗೆ ವಿಷಯ ಗೊತ್ತಾಗಿ ಕದ್ರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ನಾವು ಲಾಂಚ್ ಮಾಡಿದ್ದೇವೆ. ಇದಕ್ಕೆ ಪೊಲೀಸ್ನ ಸಹಕಾರ ಪೂರ್ಣವಾಗಿ ಕೊಡ್ತಾ ಇದ್ದಾರೆ ಹಾಗೂ ನಾವು ಕೂಡ ಪೊಲೀಸರೊಟ್ಟಿಗೆ ಸಹಕರಿಸಲಿಕ್ಕೆ ರೆಡಿ ಇದ್ದೇವೆ.
ಈ ಒಂದು ವಿಷಯವನ್ನು ಹೇಗೆ ವಿದ್ಯಾರ್ಥಿಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಮೋಸಕ್ಕೆ ಒಳಗಾದವಳು ಹಾಗೂ ಮೋಸದಿಂದ ಹೊರಗೆ ಬಂದವಳು ಧೈರ್ಯದಿಂದ ಅವಳು ಈ ಒಂದು ಬಿಸ್ನೆಸ್ ನ ಸಿಸ್ಟಮ್ ಅನ್ನು ಹೇಗೆ ಅಂತ ಈಗ ನಿಮ್ಮ ಮುಂದೆ ಹೇಳಲಿದ್ದಾಳೆ. ಸ್ಟಾರ್ಟಿಂಗ್ ಆಗ ನಮಗೆ ಲೈಕ್ ಇನ್ವೈಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಲೈಕ್ ಫ್ರೆಂಡ್ಸ್ ಥ್ರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು. ಕಾಂಟ್ಯಾಕ್ಟ್ ಮಾಡಿದ ನಂತರ ಹೇಳುದು ಲೈಕ್ ನಿಮ್ಮ ಫಸ್ಟ್ ಅವ್ರು ನಮ್ಮನ್ನು ನಮ್ಮ ವೀಕ್ನೆಸ್ಸನ್ನು ತಿಳ್ಕೊಳ್ತಾರೆ. ನಿಮಗೆ ಎಂತ ಅಂದರೆ ಕಾಲೇಜ್ ಹೋಗ್ತಿದ್ದೀರಾ ಇಲ್ಲ ವರ್ಕಿಗೆ ಹೋಗ್ತಿದ್ದೀರಾ, ಹೇಗೆ ನಿಮ್ಮ ಶೆಡ್ಯೂಲ್ ಲೈಫ್ ಶೆಡ್ಯೂಲ್ ಅಂತ ಎಲ್ಲ ತಿಳ್ಕೊಳ್ತಾರೆ. ತಿಳ್ಕೊಂಡಾದ್ಮೇಲೆ ಅವರು ಇನ್ವೈಟ್ ಮಾಡ್ತಾರೆ. 3 days ಹೀಗೆ ವರ್ಕ್ಶಾಪ್ ಉಂಟು, ಅಂದರೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ 3 days ಇದು. ನೀವು ಒಂದು ಸ್ಟೇ ಮಾಡಬೇಕು, ಅದಕ್ಕೆ ಸಪ್ರೇಟ್ ಫೀಸ್ ಉಂಟು, ಸ್ಟೇ ಮಾಡಬೇಕೆಲ್ಲ ಹೇಳ್ತಾರೆ. ದೆನ್ ಅದರ ನಂತರ ನಮಗೆ 3 days ಇದು ಕೋರ್ಸ್ ಕೊಡ್ತಾರೆ. ನಾನು ಸಹ ಜಾಯ್ನ್ ಆಗಿದೆ. ನಂದು ಸೆಮಿಸ್ಟರ್ ಎಕ್ಸಾಮ್ ಟೈಮ್ ರಜೆ ಟೈಮಲ್ಲಿ ಹೋದದ್ದು. ನಾನು ಎಕ್ಸಾಮ್ ಸಹ ಅಟೆಂಡ್ ಮಾಡಿದ್ದೇನೆ, ಬಟ್ ಅದರ ನಡುವಲ್ಲಿ ರಜೆ ಇದ್ದಾಗ ಇದಕ್ಕೆ ಟ್ರೈನಿಂಗಿಗೆ ಸಹ ಹೋಗಿದ್ದೇನೆ. 3 days ನಾನು ಅಟೆಂಡ್ ಮಾಡಿ ಅದರ ನಂತರ ಅವರು ಸ್ಟಾರ್ಟಿಂಗ್ 2 days ಇನ್ಫಾರ್ಮೇಷನ್ ಕೊಡಿದ್ದಾರೆ. ನಮಗೆ ಎಂತ ಹೇಳಿ ಕಳಿಸಿದ್ರು, ಜಾಬ್ ಇದೆ ಅಂತ. ಬಿಸ್ನೆಸ್ ಅಂತ ಹೇಳುವುದೇ ಇಲ್ಲ ಅವರು, ನಮಗೆ ಜಾಬ್ ಅಂತ ಹೇಳಿ ಕರೆಸ್ತಾರೆ. ಆದಮೇಲೆ 3 days ಅಲ್ಲಿ ಅಂದರೆ 2 days ಸ್ಟಾರ್ಟಿಂಗ್ 2 days ನಮಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಅಂದರೆ ಹೇಗೆ ಅಂತ ಹೇಳಿದರೆ ಅವ್ರದ್ದು ಲೈಫ್, ಅವರು ಹೇಗೆ ಮುಂದೆ ಬಂದರು, ಅವರು ಹೇಗೆ ಅವರ ಲೈಫಲ್ಲಿ ಹೇಗೆ ಸ್ಟ್ರಗಲ್ ಮಾಡಿ ಮುಂದೆ ಬಂದರು ಅಂತೆಲ್ಲ ಹೇಳ್ತಾರೆ. ಅದನ್ನು ನಮಗೆ ಅದು ಹೇಗೆ ಅಂತ ಅನಿಸ್ತದೆ ಅಂತ ಹೇಳಿದರೆ, ಅವರಿಗೆ ಎಮೋಷ್ನಲ್ ಹೇಳಿದಾಗ ನಮಗೆ ಅನಿಸ್ತದೆ, ಇವರಿಗೆ ಅಚೀವ್ ಮಾಡಿದ್ದಾರೆ, ನಾವು ಸಹ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಮಗೆ ಸಹ ಬರ್ತದೆ. ನಾವು ಸ್ಟೂಡೆಂಟ್, ನಮಗೆ ಸಹ ಅಂದರೆ ನಾವು ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕಂತ ಇರ್ತದಲ್ಲ. ಸೊ ಹಾಗೆ ನಾವು ಸಹ ಒಂದು ಜೋಶಲ್ಲಿ ನಾವು ಇದು ಮಾಡ್ತೇವೆ, ಲೈಕ್ ಮೈಂಡಲ್ಲಿ ಕುತ್ಕೊಬಿಡ್ತದೆ ನಮಗೆ ಜೋಶಲ್ಲಿ. ಆಮೇಲೆ 3rd day ಅವ್ರು ನಮಗೆ ಹೇಳೋದು, ನಿಮ್ಮ 3rd day ಹೇಳ್ತಾರೆ ಲೈಕ್ ಜಾಬ್ ಅಂತ ಹೇಳಿದರೆ ಜಾಬ್ ಅಂತ ಹೇಳಿದ್ದಕ್ಕೆ ನೀವು ಬಂದದ್ದು, ಬಿಸ್ನೆಸ್ ಅಂತ ಹೇಳಿದರೆ ನೀವು ಬರ್ತಾ ಇರಲಿಲ್ಲ, ದಟ್ಸ್ ವೈ ನಾವು ನಿಮಗೆ ಜಾಬ್ ಅಂತ ಹೇಳಿ ಕರೆಸಿದ್ದು. ಅದಾದಮೇಲೆ ಅವ್ರು ಹೇಳ್ತಾರೆ ಅವರದ್ರಲ್ಲಿ 5 ಲೈಕ್ ಸ್ಟೇಜಸ್ ಅಂತ ಇದೆ. ಫಸ್ಟ್ ಟ್ರೈನಿಂಗ್, ದೆನ್ ಡಿಸ್ಟ್ರಿಬ್ಯೂಟರ್, ಟೀಮ್ ಲೀಡರ್, ಮ್ಯಾನೇಜರ್, ಸೂಪರ್ ಮ್ಯಾನೇಜರ್ ಅಂತ ಹೇಳಿ. ಅದರಲ್ಲಿ ಮ್ಯಾನೇಜರ್ ಮತ್ತು ಸೂಪರ್ ಮ್ಯಾನೇಜರ್ ಅಂತ ಹೇಳಿದರೆ ಹೈ ಪೋಸ್ಟಲ್ಲಿರುವಂಥವರು. ಅಂದರೆ ಎಷ್ಟು ಜನ ಹ್ಯಾಡ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅವ್ರದ್ದು ಪೋಸ್ಟ್. ಸ್ಟಾರ್ಟಿಂಗಲ್ಲಿ ಟ್ರೈನಿ ಅವರಿಗೆ 11,000 ಕಟ್ಟಲಿಕ್ಕೆ ಇರ್ತದೆ, ಅದರಲ್ಲಿ ಕಮ್ಮಿ ಇರ್ತದೆ ಪ್ರಾಡಕ್ಟ್ಸ್. ದೆನ್ ಡಿಸ್ಟ್ರಿಬ್ಯೂಟರಲ್ಲಿ 51,000 ಇರ್ತದೆ. 51,000 ಕಟ್ಟಿದರೆ ಅದರಲ್ಲಿ 11,000 ಲೈಸೆನ್ಸಿಗೆ ಅಂತ ಹೋಗ್ತದೆ. ಲೈಸೆನ್ಸಿಗೆ ಅಂತ ಹೋಗಿ ಆದಮೇಲೆ ಅದು ನಮ್ಮನ್ನು ಯಾರು ಜಾಯಿನ್ ಮಾಡಿರ್ತಾರೆ ಅವರಿಗೆ ಹೋಗೋದು, ಲೈಸೆನ್ಸಿಗೆ ಅಮೌಂಟ್ ಹೋಗೋದಿಲ್ಲ, ಅದು ಹೆಸರಿಗೆ ಮಾತ್ರ ಲೈಸೆನ್ಸ್. ಅದು 11,000 ಅವರಿಗೆ ಹೋಗ್ತದೆ, ಯಾರಿಗೆ ನಮ್ಮನ್ನು ಜಾಯಿನ್ ಮಾಡಿಸಿದವರಿಗೆ. ದೆನ್ 40,000 ಅವರಿಗೆ ಹೋಗ್ತದೆ. ಆ 40,000ಅಲ್ಲಿ ನಾವು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂತ ಹೇಳಿದ್ರೆ ಅವ್ರದ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥದ್ದು, ಆನ್ಲೈನ್ ಪ್ರಾಡಕ್ಟ್. ಈಗ ಸ್ಟೇಟ್ ಬ್ಯಾಂಕಲ್ಲಿ ನಮ್ಮದೆಲ್ಲ ಪ್ರಾಡಕ್ಟ್ 100 ರೂಪಾಯಿಗೆ ಸಿಗುವಂಥದ್ದು ಇವರ ವೆಬ್ಸೈಟಲ್ಲಿ ಎಷ್ಟು 1,000 2,000 ಅಂತ. ಎಲೆಕ್ಟ್ರಾನಿಕ್ ಐಟಮ್ಸ್ ಹೇಳಿದರೆ ಒಂದು 4-5 ಬ್ಲೂಟೂತ್ಸ್, ಅದೇ ಅವ್ರದ್ದು ಎಲೆಕ್ಟ್ರಾನಿಕ್ ಐಟಮ್ಸ್. ನಾವೆನಿಸ್ಬೇಕು, ಅವ್ರು ಹೇಳ್ಬೇಕು, ನಾವೆನಿಸ್ಬೇಕು ಲೈಕ್ ವಾಷಿಂಗ್ ಮಿಷಿನ್, ಲ್ಯಾಪ್ಟಾಪ್ಸ್ ಹಾಗೆ ಎನಿಸ್ಬೇಕು, ಬಟ್ ಅದರಲ್ಲಿ ಎಂತ ಸಿರೋದಿಲ್ಲ. ನನ್ನ ಡ್ರೆಸ್ಸಸ್ ಅಂತ ಹೇಳಿದರೆ ಯಾವುದು ಯೂಸಬಲ್ ಇಲ್ಲ, ವರ್ತ್ ಅಂತೂ ಬಿಲ್ಕುಲ್ ಇಲ್ಲ. ಲೈಕ್ ಅದೆಲ್ಲ ಹರಿದೋಗಿದೆ. ನಾನು 1-2 ಪ್ರಾಡಕ್ಟ್ ಯೂಸ್ ಮಾಡಿದೆ, ಆದರೆ ನಂದು ಸ್ಕಿನ್ ಸಹ ಡ್ಯಾಮೇಜ್ ಆಗಿದೆ ಫುಲ್ಲು. ನಾನು ರ್ಯಾಷಸ್ ಆಗಿತ್ತು ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಿ ಆದಮೇಲೆ. ದೆನ್ ಅದಾದಮೇಲೆ ನಾವು ಪ್ರಾಡಕ್ಟ್ ಎಲ್ಲ ಆದಮೇಲೆ 1-2 ವಾರ ಆದಮೇಲೆ ಪ್ರಾಡಕ್ಟ್ ಬರ್ತದೆ ನಮಗೆ. ಪ್ರಾಡಕ್ಟ್ ಬಂದಾದಮೇಲೆ ಅದನ್ನು ನೋಡಲಿಕ್ಕೆ ಉಂಟು, ಅದನ್ನು ವೀಡಿಯೋ ಮಾಡಿ ತೋರಿಸ್ಲಿಕ್ಕೆ ಉಂಟು. ನನ್ನ ಹತ್ರ ಅದು ಫುಲ್ ವೀಡಿಯೋ ಇಲ್ಲ, ಬಟ್ ಸ್ಟಾರ್ಟಿಂಗ್ ವೀಡಿಯೋ ಉಂಟು. ದೆನ್ ನಾನು ಅದಾದಮೇಲೆ ತೋರಿಸ್ಲಿಕ್ಕೆ ಉಂಟು. ಅದಾದಮೇಲೆ ನಮಗೆ ಅವರು ಇಮೇಲ್ ಸಹ ಮಾಡ್ತಾರೆ. ದೆನ್ ಅವರೊಂದು ನಮ್ಮ ಹತ್ರ ಒಂದು ಅಗ್ರಿಮೆಂಟ್, ಸ್ಟಾರ್ಟಿಂಗಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾರೆ, ಅಗ್ರಿಮೆಂಟ್ ಟೈಪಲ್ಲಿ. ಅದಕ್ಕೆಲ್ಲ ಅವ್ರದ್ದೆಲ್ಲ ಅದರಲ್ಲಿ ಉಂಟು. ಅಂದರೆ ನಮ್ಮದು 1,500 ತೊಗೊಂಡಿರ್ತಾರೆ ಆಲ್ರೆಡಿ, ಬಟ್ ಆ ಒಂದು ಅಗ್ರಿಮೆಂಟ್ ಪೇಪರಲ್ಲಿ ಇರ್ತದೆ ನಾವು ಯಾವುದೇ ರೀತಿಯ ಶುಲ್ಕ ತಗೊಳ್ಳೋದಿಲ್ಲ, ಅಂದರೆ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ ಅಂತ. ಬಟ್ ಅವ್ರು ಎಂಟ್ರಿ ಫೀಸ್ ತೊಗೊಳ್ತಾರೆ. ಹೇಳುದಂತ ನಾವು ಇದು ಒಂಥರ ಇನ್ವೆಸ್ಟ್ ಟೈಪಲ್ಲಿ. ಅವರು ಇನ್ವೆಸ್ಟ್ ಅಂತ ಅಂದ್ಕೊಳ್ಳೋದೇ ಇಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ನಾವು ಅವರೇ ಬಿಸ್ನೆಸ್ ಅಂತ ಹೇಳಿದ್ರು, ಇನ್ವೆಸ್ಟ್ ಅಂತ ಎಲ್ಲಿ ಸಹ ಹೇಳ್ಕೊಳ್ಳೋದಿಲ್ಲ. ನಾವು ಇಷ್ಟು ಇನ್ವೆಸ್ಟ್ ಮಾಡ್ತೇವೆ, ನೀನು ಇಷ್ಟು ಹಣ ಹಾಕಬೇಕು ಅಂತೇಳಿ. ನಾವೇ ಹಣ ಹಾಕಿ ನಾವೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಮ್ಮ ಹತ್ರ ಯೂಸ್ ಮಾಡ್ಬೋದು, ಇಲ್ಲ ಸೇಲ್ ಮಾಡಬೇಕು, ಆ ಟೈಪ್ ಅವರು. ಮತ್ತು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಎಲ್ಲ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡೋದು. ಅವರು ನಮ್ಮ ವೀಕ್ನೆಸ್ ಅಂತ ತಗೊಳ್ಳೋದು. ನಮ್ಮ ವೀಕ್ನೆಸ್ ಅಂತ ತಗೊಂಡ್ರೆ ನಮಗೀಗ ಯಾವ ರೀತಿ ಎಜುಕೇಷನಿಗಾಗಲಿ ಇಲ್ಲ ಅಪ್ಪ ಅಮ್ಮನಿಗೆ ಹೆಲ್ತ್ ಇಶ್ಯೂ ಅಂತ ನಮ್ಮದೆಲ್ಲ ಪರ್ಸನಲ್ ತಿಳ್ಕೊಂಡಾಗ ಅದನ್ನು ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಅಲ್ಲಾದ್ಮೇಲೆ ಲೈಕ್ ಆಗ್ತದೆ. ಮತ್ತು 3rd day ಇಂಟರ್ವ್ಯೂ ಇರ್ತದೆ ಅವರದ್ದು. ಆ ಟೈಮಲ್ಲಿ ಸಹ ಒಬ್ಬರು ಮಾತಾಡಲಿಕ್ಕೆ ಇರೋದಿಲ್ಲ ನಮಗೆ, ಒಬ್ಬರನ್ನೊಬ್ಬರನ್ನು ಬಿಲ್ಕುಲ್ ಮಾತಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ರೂಮಲ್ಲಿ ಸ್ಟೇ ಆಗೋರಿಗೆ ಆಗಲಿ, ನಾನು ರೂಮಲ್ಲಿ ಸ್ಟೇ ಆಗಲಿಲ್ಲ, ಬಟ್ ಕೆಲವು ಸ್ಟೂಡೆಂಟ್ ಅಂದರೆ ನನ್ನ ಜೊತೆ ಇದ್ದವರು ಕೆಲವು ಸ್ಟೇ ಆಗಿದ್ದಾರೆ, ಅವರಿಗೆ ಸಹ ಒಬ್ಬರನ್ನೊಬ್ಬರು ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ, ಒಬ್ಬರ ಹತ್ರ ಮಾತಾಡಲಿಕ್ಕೆ ಬಿಡೋದಿಲ್ಲ, ಪೇರೆಂಟ್ಸ್ ಹತ್ರ ಸಹ ಮಾತಾಡಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ ಅವರ ಪೇರೆಂಟ್ಸ್ ಏನಾದರೂ ಹೇಳಿ ಅವರನ್ನು ಡೈವರ್ಟ್ ಮಾಡ್ತಾರೆ ಅಂತ ಹೇಳಿ, ಫ್ರಾಡ್ ಅಂತ ಹೇಳಿ ಗೊತ್ತಾದರೆ ಡೈವರ್ಟ್ ಮಾಡ್ತಾರೆ ಅಂತೇಳಿ ಫೋನ್ ಕೊಡೋದಿಲ್ಲ, ಮಾತಾಡಲಿಕ್ಕೆ ಬಿಡೋದಿಲ್ಲ.
ಅವರ ಸೀನಿಯರ್ಸ್ ಅಂದರೆ ನನ್ನ ಏಜಿಗಿಂತ ಚಿಕ್ಕವರು. ನನಗೀಗ 21, ನಾನು ಜಾಯ್ನ್ ಆಗಬೇಕು ನನಗೆ ಅಂದರೆ 20 ಇತ್ತು. ಸೊ ನನಗಿಂತ ಚಿಕ್ಕ ಏಜ್ ಅವ್ರು ಸಹ ಇದ್ದಾರೆ, 17, 16 ಏಜ್ ಅವರು ಸಹ ಇದ್ದಾರೆ. ಬಟ್ ಅವ್ರ ಹತ್ರ ಪಾನ್ ಕಾರ್ಡ್, ಇವರು ಪಾನ್ ಕಾರ್ಡ್ ಸಹ ಕೇಳ್ತಾರೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಇದು ಒಂದು ಜೆರಾಕ್ಸ್ ಅದೆಲ್ಲ ಕೇಳ್ತಾರೆ, ಮಾರ್ಕ್ಸ್ ಕಾರ್ಡ್ ಸಹ ಕೇಳ್ತಾರೆ. ಅವರೆಲ್ಲ ಅದನ್ನು ತಗೊಂಡು ಅವರದ್ದು ಇಟ್ಕೊಂಡಾದ್ಮೇಲೆ ಪಾನ್ ಕಾರ್ಡ್ ಯಾಕೆ ತಗೊಳ್ಳೋದು ಅಂತ ಹೇಳಿದರೆ ಅದರಲ್ಲಿ ಸಹ ಟ್ಯಾಕ್ಸ್ ಕಟ್ಟಾಗ್ತದೆ ಹಾಗೆ ಅಂತ ಹೇಳಿ ನಮಗೆ ಹೇಳಿ ತಗೊಳ್ಳೋದು. ಪಾನ್ ಕಾರ್ಡ್ ಇದ್ರೆ ಟ್ಯಾಕ್ಸ್ ಕಟ್ ಆಗ್ತದೆ, ಪಾನ್ ಕಾರ್ಡ್ ಇಲ್ಲ ಅಂದರೆ ಟ್ಯಾಕ್ಸ್ ಕಟ್ ಆಗೋದಿಲ್ಲ ಅಂತ ಆಚಾರ ಸಹ ಉಂಟು ಅವರದು. ಅವರು ಅದನ್ನೆಲ್ಲ ತಗೊಂಡು ಇಟ್ಕೊಂಡಿರ್ತಾರೆ. ನಮ್ಮದು ಇಂಟರ್ವ್ಯೂ ಅಂತ ಇರ್ತದೆ, ಅದರಲ್ಲಿ ಸಹ 3 ಸ್ಟೆಪ್. ಅವರು ಹೇಳಿದಕ್ಕೆಲ್ಲ ನಾವು ಆನ್ಸರ್ ಮಾಡಬೇಕು. ಮತ್ತು ಅದರಲ್ಲಿ ಅವರದ್ದು ಲೆಕ್ಕ ಅಂತ ಒಂದುಂಟು, ಆ ಲೆಕ್ಕ ನಾವು ಸಾಲ್ವ್ ಮಾಡಬೇಕು. ಅವ್ರು ಕೊಡೋದು ಲೆಕ್ಕ ಎಂತ, ಈಗ ಟ್ರೈನಿ ಆಗಲಿ, ಡಿಸ್ಟ್ರಿಬ್ಯೂಟರ್ ಆಗಲಿ, ಟೀಮ್ ಲೀಡರ್ ಆಗಲಿ, ಅವರದ್ರಲ್ಲಿ ಎಷ್ಟು ಇನ್ಕಮ್ ಉಂಟು, ಆ ಇನ್ಕಮನ್ನು ಈ ಮಂತ್ಲಿ ಒಬ್ಬ ಪರ್ಸನ್ ಇದು ಮೇಲೆ ಡಿಪೆಂಡ್ ಆಗಿ ಲೆಸ್ ಮಾಡುವಂಥದ್ದು. ಆ ಬಂದ ಸಮಥಿಂಗ್ ಅದು ಉಂಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಅದರಲ್ಲಿ ಪಾಸ್ ಆಗಬೇಕು. ಅದರ ಪಾಸ್ ಆಗಿದ ಮೇಲೆ ಅವ್ರದ್ದೊಂದು ಶೀಟ್ ಕೊಡ್ತಾರೆ. ಆ ಶೀಟು ನನ್ನ ಹತ್ರ ಸಹ ಅದು ಇದರದ್ದು ಕಾಪಿ ಉಂಟು. ಆ ಶೀಟಲ್ಲಿ ಅವರು ಗುಡ್ ಅಂತ ಹೇಳಿ ಬರ್ದಾದ್ಮೇಲೆ ನಾವು ಆ ಜಾಬಿಗೆ ಜಾಯಿನ್ ಆಗ್ತೇವೆ. ಅದಾದಮೇಲೆ ಅದೊಂದು ಹ್ಯಾಪಿ ಮೂಮೆಂಟ್. ಲೈಕ್ ನಮಗೆ ಆ ಟೈಮಲ್ಲಿ ನಮಗೆ ಹ್ಯಾಪಿ ಮೂಮೆಂಟ್ ಆಗಿತ್ತು. ಅಲ್ಲಿ ತನಕ ನಮಗೆ ಗೊತ್ತಿರಲಿಲ್ಲ ಎಲ್ಲ ಆಗಿ ಅಮೌಂಟ್ ಅಡ್ಜಸ್ಟ್ ಮಾಡಲಿಕ್ಕೆ. ಈ ಅಮೌಂಟ್ ಅಡ್ಜಸ್ಟ್ ಮಾಡೋ ಟೈಮ್ ಬಂದಾಗ ನಮಗೆ ಅವರೇ ಸಜೆಸ್ಟ್ ಮಾಡ್ತಾರೆ. ಲೈಕ್ ನಾವು ಹೇಳ್ತೇವೆ ನಾವು ಹೇಗೆ ಅಮೌಂಟ್ ಅಡ್ಜಸ್ಟ್ ಮಾಡ್ಬೋದು, ನಾವು ಹೇಗೆ ತರ್ಬೋದು, ಅಮೌಂಟ್ ಹೇಗೆ ಕೇಳ್ಬೋದು ಅನ್ನುವಂಥದ್ದು ನಮಗೆ ಮೈಂಡಲ್ಲಿ ಬರ್ತದೆ. ಆ ಟೈಮಲ್ಲಿ ಅವರೇ ಹೇಳ್ತಾರೆ, ಒಂದು ನೀನು ಅಮ್ಮನ ಹತ್ರ ನೀನು ಲ್ಯಾಪ್ಟಾಪಿಗೆ ಕೇಳು, ಅಣ್ಣ ಲ್ಯಾಪ್ಟಾಪಿಗೆ ಅಂತ ಹೇಳಿ ಕೇಳು, ಇಲ್ಲಾಂದ್ರೆ ನಿನ್ನದು ಗೋಲ್ಡ್ ಇಡು, ಗೋಲ್ಡ್ ಮಾರು, ಇಲ್ಲಾಂದ್ರೆ ನಿನ್ಗೆ ಲೋನ್ ತಗೋ, ಬ್ಯಾಂಕಲ್ಲಿ ಲೋನ್ ತಗೋ, ಯಾವುದಾದ್ರು ಏನಾದರೂ ಇಟ್ಟು ಲೋನ್ ತಗೋ ಅಂತ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಈ 3 ಪಾಯಿಂಟ್ ಇಟ್ಕೊಂಡು ನನಗೆ ಸಜೆಸ್ಟ್ ಮಾಡಿದ್ದು ಲ್ಯಾಪ್ಟಾಪ್ ಅಂತ ಕೇಳಿ ತಗೋ ಅಂತ ಹೇಳಿ, ನಿಮ್ಮ ಅಮ್ಮನ ಹತ್ರ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಿದ್ದೆ ಅಂತ ಹೇಳಿ ತಗೋ, ಆಮೇಲೆ ಬಂದು ಅಮೌಂಟ್ ಕೊಡು ಅಂತ. ಸ್ಟಾರ್ಟಿಂಗಲ್ಲಿ 11,000 ಪೇ ಮಾಡಿದ್ದಾನೆ. ಅದು ನನ್ನ ಅಮ್ಮನ ಹತ್ರ ಕೇಳಿದೆ, ಅಮ್ಮನಿಗೆಲ್ಲ ವಿಷಯ ಹೇಳಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಉಂಟು ಅಂತ. ಅವರು ಸಹ ಬಿಲೀವ್ ಮಾಡಿದ್ರು, ಬಿಕಾಸ್ ನನ್ನ ಫ್ರೆಂಡ್ ಆಗಿ ಮಾತಾಡಿದ್ಲು ಅಮ್ಮನಿಗೆ ಸಹ. ನನ್ನನ್ನು ಬ್ರೈನ್ ವಾಶ್ ಮಾಡಿದಲ್ಲದೆ ನನ್ನ ಅಮ್ಮನದ್ದು ಸಹ ಬ್ರೈನ್ ವಾಶ್ ಮಾಡಿದ್ಲು. ಅದಾಗಿ ಸ್ವಲ್ಪ ಸಮಯ ಹಣ ಎಲ್ಲ ಕಟ್ಟಿ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಆಯಿತು. ಪ್ರಾಡಕ್ಟ್ ಪರ್ಚೇಸ್ ಆದಮೇಲೆ ವಿಡಿಯೋ ಮಾಡಿ ಎಲ್ಲ ಸೆಂಡ್ ಮಾಡ್ಲಿಕ್ಕೆ ಆಯಿತು. ಅದೆಲ್ಲ ಆದಮೇಲೆ ನಾನು ಕೊಟ್ಟ ಸೈಜ್ ಒಂದು, ಅಂದರೆ ನಮಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ಸೈಜ್ ಎಲ್ಲ ಹಾಕಿರ್ತದೆ. ಸೊ ಆ ಸೈಜ್ ಹಾಕಿದೊಂದು, ನನಗೆ ಬಂದ ಪ್ರಾಡಕ್ಟ್ ಬೇರೆ, ನಾನು ಆರ್ಡರ್ ಕೊಟ್ಟದ್ದು ಬೇರೆ, ನನಗೆ ಬಂದದ್ದು ಬೇಡ. ನಾನು ಆಗಲೇ ಕಂಪ್ಲೇಂಟ್ ಮಾಡಿದ್ದೇನೆ. ಯಾರಿಗೆ? ಶಿಲ್ಪ ಅನ್ನೋಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೇನೆ. ನನಗೆ ಯಾವ ಪ್ರಾಡಕ್ಟ್ಸ್ ಸರಿ ಬರಲಿಲ್ಲ, ನನಗೆ ಅದು ರಿಟರ್ನ್ ಮಾಡಬೇಕು, ನನಗೆ ರೀಫಂಡ್ ಮಾಡಿ ಅಂತ ನಾನು ಆಗಲೇ ಕೇಳಿದ್ದೇನೆ. ಅವರು ನನಗೆ ಹೇಳಿದ್ದು ರೀಫಂಡ್ ಆಗೋದಿಲ್ಲ. ಅವರು ಹೇಳಿದಿಷ್ಟೇ, ರೀಫಂಡ್ ಆಗೋದಿಲ್ಲ, ಬೇಕಾದರೆ ಪ್ರಾಡಕ್ಟನ್ನು ಎಕ್ಸ್ಚೇಂಜ್ ಮಾಡುವ, ನಿನ್ನ ನೆಕ್ಸ್ಟ್ ಯಾರು ಬರ್ತಾರೆ ಅವರು ಪರ್ಚೇಸ್ ಮಾಡಿದ್ರೆ ನೀನು ತಗೋ, ಅವರ ಹೆಸರು ನೀನು ಪ್ರಾಡಕ್ಟ್ ಪರ್ಚೇಸ್ ಮಾಡು, ನಿನ್ನ ಪ್ರಾಡಕ್ಟ್ ಅವರಿಗೆ ಕೊಡು ಅಂತ ಹೇಳಿದ್ರು. ರೀಫಂಡ್ ಮಾಡುವಂತೆ ಅಂದರೆ ರೀಫಂಡ್ ಮಾಡೋದಿಲ್ಲ ಅಂತ ಇನ್ನೇ ಹೇಳಿದ್ರು ಅವರು, ಖಂಡಿತವಾಗಿ ಹೇಳಿದ್ದಾರೆ. ಅದಾದ್ಮೇಲೆ ನಾನು ಸ್ವಲ್ಪ ಒಂದು ತಿಂಗಳಾದ್ಮೇಲೆ ಎಂತ ಸಹ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ನನ್ನ ಜೊತೆ ಬಂದವರೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೈಕ್ ಆ ಟೈಮಲ್ಲಿ ಇಬ್ಬರು ಪೊಲೀಸರು ಬಂದು ಹೋಗಿದ್ದಾರೆ. ನನಗೆ ಅಂದರೆ ನಾನು ಕಾಲೇಜಿಗೆ ಹೋಗಿ ಬಂದಾದ್ಮೇಲೆ ನನಗೆ ವಿಷಯ ಗೊತ್ತಾಗುತ್ತೆ ಪೊಲೀಸರು ಬಂದಿದ್ದಾರೆ ಅಂತ. ಆಮೇಲೆ ನನಗೆ ಸಹ ಅಂದರೆ ಫೀಲ್ ಆಗಲಿ ಸ್ಟಾರ್ಟ್ ಆಯಿತು, ಫೇಕ್ ಇರ್ಬೋದು, ಪೊಲೀಸರೆಲ್ಲ ಬರ್ತಿದ್ದಾರೆ, ನಮಗೆ ಅದು ಇದಲ್ಲ ಸೂಟ್ ಅಲ್ಲ, ಲೈಕ್ ಫೇಕ್ ಅನ್ನಿಸ್ತದೆ ಅಂತೇಳಿ ನನ್ನ ಜೊತೆ ಇದ್ದವರೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಸಹ ಬಿಟ್ಟಾದ್ಮೇಲೆ ನಾನು ಅಂದರೆ ಹೇಳಿದ್ದೇನೆ, ನಾನು ಸಹ ಅಂದರೆ ನನಗೆ ರಿಫಂಡ್ ಮಾಡು, ಇಲ್ಲಾಂದರೆ ನೀನು ತುಂಬ ಇದು ಮಾಡ್ತೀನಿ, ನಾನು ಪೊಲೀಸ್ ಕಂಪ್ಲೇಂಟ್ಸ್ ನಾನು ಕೊಡ್ತೇನೆ, ನಾನು ಎಲ್ಲಿ ಕರ್ಕೊಂಡ್ಬೇಕು ನಾನು ಸಹ ಹೇಳಿದ್ದೇನೆ ಅವರಿಗೆ, ಎಲ್ಲಿ ಕರ್ಕೊಂಡ್ಬೇಕು ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ, ಹೇಗೆ ಮಾತಾಡಬೇಕು ನಾನು ಮಾತಾಡ್ತೇನೆ, ಹೇಗೆ ರಿಫಂಡ್ ಮಾಡಿಸ್ಕೋಬೇಕು ಅದು ನಾನು ಮಾಡಿಸ್ತೇನೆ, ಒಂದು ನೀನು ಹಣ ಕೊಡು, ಇಲ್ಲಾಂದ್ರೆ ನೀನು ಸಹ ನನ್ನ ಜೊತೆ ಬಾ ಅಂತ ಹೇಳಿದ್ದೇನೆ. ಅವಳು ಪ್ರಿಯಾಂಕಾ ಚಂಬಾಚಿ ಸಮಥಿಂಗ್ ಅವಳ ಹೆಸರು, ಅವಳಿಗೆ ಹೇಳಿದ್ದೇನೆ ನಾನು ಹೀಗೆ ಮೆಸೇಜ್ ಎಲ್ಲ ಮಾಡಿ. ಆದಮೇಲೆ ಅವಳು ರೆಸ್ಪಾನ್ಸ್ ಮಾಡಲಿಲ್ಲ, ನನಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿಲ್ಲ. ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿದ್ದೆ, ಒಂದು ನೀನು ನನ್ನ ಸೂಸೈಡ್ಗೆ ಕಾರಣ ಆಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೇನೆ, ಇಲ್ಲ ನಾನು ಹಣ ರಿಫಂಡ್ ಮಾಡು, ಇಲ್ಲ ನಿನ್ನ ಅಪ್ಪ ಅಮ್ಮನ ಕರೆಸ್ತೇನೆ, ನಾನು ಗ್ಯಾಂಗ್ ಕರೆಸ್ತೇನೆ, ಇದನ್ನಂತೂ ಬರೆದಿಟ್ಕೊಂತೇನೆ, ನಾನೆಲ್ಲ ಹೇಳಿದ್ದೇನೆ. ಅದನ್ನಂತ ಅವಳು ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತೆ ನನಗೆ ಸಾಕಾಯಿತು, ನಾನು ಸೀರಿಯಸ್ ಹೇಳ್ತೇನೆ. ನಾನು ನೇತ್ರಾವತಿ ಡ್ಯಾಮಿಗೆ ಹೋಗಿದ್ದೇನೆ. ನನ್ನ ಅಮ್ಮನ ಹತ್ರ ಹೇಳಿದಾಗ ಅವರು ನನಗೆ ಯಾವ ರೀತಿ ಅಂತ ಹೇಳಿದರೆ ಮನೆಯಿಂದ ಹೊರಗೆ ಹಾಕುವಷ್ಟು ಸಿಚುವೇಶನಲ್ಲಿ ಬಂದಿದ್ರು ಅಮ್ಮನ ಹತ್ರ ಹೇಳಿದಾಗ. ಅದಾದ ಮೇಲೆ ನಾನು ಸೀರಿಯಸ್ಲಿ ಸೂಸೈಡ್ ಮಾಡಲಿಕ್ಕೆ ಹೋಗಿದ್ದೇನೆ. ನೇತ್ರಾವತಿ ಡ್ಯಾಮ್ ತನಕ ಹೋಗಿದ್ದೇನೆ. ನಾನು ಹೋಗಿ ಆಗ್ಲಿಕ್ಕೆ ಹೋದವಳು ಲಾಸ್ಟ್ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ. ನಾನು ಹೀಗೆ ಅಂದರೆ ನನಗೆ ಆ ಟೈಮಲ್ಲಿ ಬಂತು, ನನಗೆ ಅವಳ ನೇಮ್ ಬಂದದಕ್ಕೆ ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಆಮೇಲೆ ಅವಳು ಸಜೆಸ್ಟ್ ಮಾಡಿದ್ದು, ನೀನು ಇದರ ಡಿಸಿಷನ್ ತಗೊಳ್ಳಿಕ್ಕೆ ಹೋಗ್ಬೇಡ, ಬಿಕಾಸ್ ನಿನ್ನ ಪೇರೆಂಟ್ಸ್ ಇದ್ದಾರೆ ನಿಮಗೆ ಅಂತ, ನಿಮಗೆ ಒಬ್ಬಳು ತಂಗಿ ಸಹ ಇದ್ದಾಳೆ, ಅವಳನ್ನು ಸಹ ನೋಡ್ಲಿಕ್ಕೆ ಉಂಟು, ನೀನು ಈ ಥರ ಡಿಸಿಷನ್ ತಗೊಂಡ್ರೆ ಹೇಗೆ, ನೀನು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಮಾಡು, ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡು ಅಂತ ಹೇಳಿದೆ. ನಾನು ಅದನ್ನು ಮತ್ತೆ ಅಲ್ಲಿಂದ ಸೀದಾ ಬಂದು ಅವಳ ಮಾತು ಕೇಳಿ ಬಂದು ಇಲ್ಲಿ ಸೈಬರ್ ಕ್ರೈಮಿಗೆ ಊರಷ್ಟು ಸೈಬರ್ ಕ್ರೈಮಿಗೆ ಅಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ ನಾನು ಅವ್ರ ಹತ್ರ ಎಲ್ಲ ಹೇಳಿದ್ದೇನೆ ಸೂಸೈಡಿಗೆ ನನಗೆ ನಾನು ಸೂಸೈಡ್ ಮಾಡ್ತೇನೆ ಅಂತ ಹೇಳಿದಾಗ ಅವರು ಆ್ಯಕ್ಷನ್ ತಗೊಂಡ್ರು. ಆ ಟೈಮಲ್ಲಿ ನನ್ನ ಜೊತೆ 4 ಕಾನ್ಸ್ಟೇಬಲ್ಸ್, ಲೇಡಿ ಜೆಂಟ್ಸ್ ಕಾನ್ಸ್ಟೇಬಲ್
ನಾಲ್ಕು ಜನ ಬಂದಿದ್ರು, ಟೋಟಲ್ 8 ಜನ. ನಾವು ಜೀಪಲ್ಲಿ ಹೋಗಿ ಮಾತಾಡಿದ್ವಿ ಅವ್ರ ಹತ್ರ. ಅವರನ್ನು ಮಾತಾಡಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ತುಂಬ ಕ್ಲಾಶ್ ಎಲ್ಲ ತುಂಬ ಮಾತುಕತೆ ಆಯಿತು. ಆದಮೇಲೆ ಅವರು ಹೇಳಿದ್ರು ನನಗೆ ರೀಫಂಡ್, ನಾನು ಒಂದೇ ಮಾತು ಹೇಳಿದೆ, ಒಂದು ರೀಫಂಡ್ ಮಾಡಿ, ಇಲ್ಲ ನಾನು ನಿನ್ನ ಮೇಲೆ FIR ಫೈಲ್ ಮಾಡ್ತೇನೆ, ಸೂಸೈಡ್ ಅಪ್ರೋಚ್ ಅಂತ ಹೇಳಿ FIR ಫೈಲ್ ಮಾಡ್ತೇನೆ ಅಂತ ಹೇಳಿದೆ. ಆಮೇಲೆ ಅವಳಾಗ ಎದುರು ಹೇಳಿದ್ದು, ಅವಳೆಲ್ಲ ಪ್ರಾಡಕ್ಟ್ ತೊಗೊಂಡಿದ್ದಳಲ್ಲ, ಆ ಪ್ರಾಡಕ್ಟ್ ತರಲಿಕ್ಕೆ ಹೇಳಿ ನಾನು ಅವಳಿಗೆ ರೀಫಂಡ್ ಮಾಡ್ತೇನೆ ಹೇಳಿದ್ದು. ಅಲ್ಲಿಗೆ ಮಾತುಕತೆ ಆಯಿತು, ಅಲ್ಲಿ ತನಕ ಬಂತು. ಆದಮೇಲೆ ನಾನು ಹೇಳಿದೆ ನಾನು ಪ್ರಾಡಕ್ಟ್ ತಂದು ಕೊಡ್ತೇನೆ, ನನಗೆ ರೀಫಂಡ್ ಮಾಡಲಿಕ್ಕೆ ಹೇಳಿ, ಸ್ಪಾಟಲ್ಲಿ ನನಗೆ ಅಮೌಂಟ್ ಬೇಕು ಅಂತ. ಅವರು ಓಕೆ ಅಂತ ಹೇಳಿದರು. ನೆಕ್ಸ್ಟ್ ಡೇ ನಾನು ಎಲ್ಲ ಪ್ರಾಡಕ್ಟ್ ತಂದು ಅವಳ ಹತ್ರ ಮುಂದೆ ಇಟ್ಟಿದ್ದೆ. ನಾನು ಮುಂದೆ ಇಟ್ಟು ಹಣ ರೀಫಂಡ್ ಮಾಡಿ, ನಾನು ಪ್ರಾಡಕ್ಟ್ ನಿಮಗೆ ತಂದು ಕೊಟ್ಟಿದ್ದಾರಲ್ಲ, ಎಲ್ಲ ಪ್ರಾಡಕ್ಟ್ ಇದ್ದಾಗೆ ಕೊಟ್ಟಿದ್ದಾರಲ್ಲ, ತಂದು ನನಗೆ ಈಗಲೇ ಅಮೌಂಟ್ ರೀಫಂಡ್ ಮಾಡಿ ನನಗೆ ಈಗ ಕೊಟ್ಟಿದ್ದಾನೆ. ಅವರು ಹೇಳಿದರು ಇಲ್ಲ ನಿಂದು ಅಮೌಂಟ್ ರೀಫಂಡ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ, ಪ್ರಾಡಕ್ಟ್ ಎಲ್ಲ ಚೆಕ್ ಮಾಡಬೇಕು ಸರಿ ಇದೆ ಇಲ್ವಾ ಅಂತೇಳಿ ಅವ್ರು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಹತ್ರ ಪ್ರೂಫ್ ಇಲ್ಲ. ಈಗ ಪ್ರಾಡಕ್ಟ್ ತೊಗೊಂಡಾದ್ಮೇಲೆ ಅವಳು ಹಣ ಕೊಡ್ತಾಳೆ, ನನ್ನ ಹತ್ರ ಎಂಥ ಪ್ರೂಫ್ ಉಂಟು? ಅದಕ್ಕೆ ನಾನು ಅವಳ ಹತ್ರ ಹೇಳಿದ, ಈಗ ನನಗೆ ಅಮೌಂಟ್ ಬೇಕು, ಈಗ ನೀನು ಕೇಳಿದಾಗ ನಾನು ತಂದು ಕೊಟ್ಟಿದ್ದೇನೆ ಪ್ರಾಡಕ್ಟ್, ಈಗ ನಾನು ತಂದು ಕೊಟ್ಟೆ ಅಂದರೆ ನೀನು ನನಗೆ ಅಮೌಂಟ್ ಕೊಡಬೇಕಲ್ಲ ಅಂತೇಳಿ ನಾನು ಮಾತಾಡಿದೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಪ್ರಾಡಕ್ಟ್ ನಾನು ತೊಗೊಂಡು ಹೋಗ್ಬೇಕಾದ್ರೆ ನನ್ನ ಕೈಲಿ ಬ್ಲೇಡ್, ನನಗೆ ಯಾರು ಗೋಲ್ಮಾಲ್ ಮಾಡ್ತಾರೆ ಅಂತ ಒಂದು 6 ಸೆನ್ಸ್ ಹೇಳಿದ್ದು. ಸೊ ದಾಟ್ಸ್ ನಾನು ಹೋದಾಗ ಹೋಗ್ಬೇಕಾದ್ರೆ ಒಂದು ಬ್ಲೇಡ್ ತೊಗೊಂಡೋಗಿದ್ದೆ ನನ್ನ ಕೈಯಲ್ಲಿ. ಸೊ ನಂದು ಒಂದು ಸೇಫ್ಟಿಗೋಸ್ಕರ ತೊಗೊಂಡೋಗಿದ್ದೆ, ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತ ಹೇಳಿ. ತಗೊಂಡು ಹೋದವಳು ಅಲ್ಲಿ ಹೋಗಿ ಪ್ರಾಡಕ್ಟ್ ಎಲ್ಲ ಕೊಟ್ಟು ಹಣ ಕೇಳುವಾಗ ಅವಳು ಇಲ್ಲ 2 ವೀಕ್ಸ್ ಆಗ್ತದೆ, ಅದು ಇದು ಪ್ರಾಡಕ್ಟ್ ಎಲ್ಲ ಹೋಗಿ ಅವರದ್ದು ಮೇನ್ ಇದಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಚೆಕ್ ಆಗಿ ಬಂದಾಗ ನಿಮಗೆ ಅಮೌಂಟ್ ರೀಫಂಡ್ ಆಗ್ತದೆ ಅಂತ ಹೇಳಿದರು. ಆಮೇಲೆ ನಾನು ಇಲ್ಲ ನನಗೆ ಆಗೋದು, ನನಗೆ ಈಗೆಲ್ಲ ಬೇಕು ಕೇಳಿದೆ. ಅವಳು ಕೊಡೋದಿಲ್ಲ ಅಂತ ಹೇಳಿದ್ದು. ನನಗೆ ಸಿಟ್ಟು ಬಂತು. ನಾನು ಅವ್ರದ್ದು ಆಫೀಸಿದ್ದು ಮಿಡ್ಲಿಗೆ ಚೇರ್ ತೊಗೊಂಡೋಗಿ ಕೂತ್ಕೊಂಡು ಫಸ್ಟ್ ಒಂದು ಲೈನ್ ಸ್ಕ್ರಾಚ್ ಮಾಡಿದೆ, ನನ್ನ ಹ್ಯಾಂಡ್ ಸ್ಕ್ರಾಚ್ ಮಾಡಿದೆ. ಅವಳು ಹೆದರಲಿಲ್ಲ. ನನ್ನ ಹತ್ರ ಇದು ಸಹ ಉಂಟು, ಐ ಹ್ಯಾವ್ ಪ್ರೂಫ್ ಟು. ಆ್ಯಂಡ್ ಸ್ಕ್ರಾಚ್ ಮಾಡಿದೆ, ಅವಳು ಹೆದರಲಿಲ್ಲ. ದೆನ್ 2 ಸೆಕೆಂಡ್ ಸ್ಕ್ರಾಚ್ ಮಾಡಿದೆ, ರೆಸ್ಪಾನ್ಸ್ ಮಾಡಲಿಲ್ಲ. 3rd ಸ್ಕ್ರಾಚ್ ಮಾಡುವಾಗ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಆಫ್ಟರ್ವರ್ಸ್ ಅವಳು ಸ್ವಲ್ಪ ಹೆದರಿದ್ಲು, ಮತ್ತು ಅವಳ ಜೊತೆ ಇದ್ದವರೆಲ್ಲ ಕರೆಸಿಬಿಟ್ಟು ಮಾತಾಡಿದ್ರು. ಅವರೆಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ನಾನು ಕರೆದ್ರು. ನಾನು ಒಳಗೆ ಕರೆದು ನನ್ನ ಹತ್ರ ಮಾತುಕತೆ ಮಾಡಿ ಇಲ್ಲಿಗೆ ಮುಗಿಸು ಅಂತ, ಅಂದರೆ ಹಣ ಕೊಡಲಿಕ್ಕೆ ರೆಡಿ ಇಲ್ಲ ಅವರು, ಜಸ್ಟ್ ಮಾತಾಡಿ ಮುಗಿಸು ಅಂತ ಇದ್ದದ್ದು. ಇಲ್ಲ ನನಗೆ ಅಮೌಂಟ್ ಬೇಕಂತ ನಾನು ಹಠ ಮಾಡಿ ಕೂತ್ಕೊಂಡೆ. ಆಮೇಲೆ ಅವರು ತುಂಬ ಇಲ್ಲಿ ತನಕ ಸ್ಕ್ರಾಚ್ ಮಾಡಿದ್ದೇನೆ, ನಾನು ಹ್ಯಾಂಡ್ ಸ್ಕ್ರಾಚ್ ಮಾಡಿದ್ದೇನೆ. 2 ಡೀಪ್ ಬಿದ್ದಿದೆ, 2 ಡೀಪ್ ಲೈನ್ ಬಿದ್ದಿದೆ. ಆ್ಯಂಡ್ ನನಗೆ ನರ್ವಿಗೆ ಸಹ ಪೆಟ್ಟಾಗಿತ್ತು, ನನಗೆ ಸ್ಟಿಚ್ ಮಾಡಿದ್ದೇನೆ. ದೆನ್ ಆಫ್ಟರ್ವರ್ಸ್ ಆದ ಮೇಲೆ ನಾನು ಹೊರಗೆ ಹೋಗಿ ಮಾತಾಡಿ ಹೆವಿ ಬ್ಲಡ್ ಲಾಸ್ ಆಗಿದೆ. ದೆನ್ ನಾನು ಹೋಗಿ ಮಾತಾಡಿ ಆದಮೇಲೆ ಅವರವರ ಮಧ್ಯದಲ್ಲಿ ಮಾತಾಡಿಕೊಂಡು ನನಗೆ ಅಮೌಂಟ್ ಅರೇಂಜ್ ಮಾಡಿ ಕೊಟ್ಟರು. ಆಮೇಲೆ ಅಮೌಂಟ್ ಅರೇಂಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ನನ್ನ ಅಂದರೆ ಈಚೆ ಬಂದಮೇಲೆ ಅವಳದೊಂದು ಮೆಸೇಜ್ ಸಹ ಬಂದಿತ್ತು ನನಗೆ, ಹೇಗಿದ್ದೀರಿ ಅಂತೇಳಿ. ಆಮೇಲೆ ಅದ್ರ ಮೇಲೆ ಅವಳದನ್ನು ಬ್ಲಾಕ್ ಮಾಡಿ ಈಗ ನನಗೆ ಯಾವ ಕಾಂಟ್ಯಾಕ್ಟ್ಸ್ ಇಲ್ಲ. ನನ್ನ ಹಣ ನನಗೆ ಸಿಕ್ಕಿದೆ. ಬಟ್ ನಾನು ತುಂಬ ಟ್ರೈ ಮಾಡಿದೆ. ನಾನು ಬಜರಂಗದಳದ ಹೆಲ್ಪ್ ಕೇಳಿದ್ದೇನೆ. ABVP ಅಂದರೆ ನನ್ನ ಒಂದು ಫ್ರೆಂಡ್ ಇವರು ಸಹ ಇದ್ದಾರೆ, ಇವರ ಹತ್ರ ನಾನು ಇನ್ಫಾರ್ಮ್ ಮಾಡಿದ್ದೆ. ನಂದು ಕೆಲವು ಫ್ರೆಂಡ್ಸ್ ಹತ್ರ ಎಲ್ಲ ಹೆಲ್ಪ್ ತಗೊಂಡಿದ್ದೇನೆ ಇದನ್ನು ಕ್ಲೋಸ್ ಮಾಡಲಿಕ್ಕೋಸ್ಕರ. ಬಟ್ ಯಾವ ರೆಸ್ಪಾನ್ಸೇ ಇರಲಿಲ್ಲ. ನಾನು ಅದ ನಂತರ ನನ್ನ ಫ್ರೆಂಡ್ಸ್ ಇಬ್ಬರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ ನನಗೆ ಗೊತ್ತಿಲ್ಲ ಜಾಯ್ನ್ ಆಗಿದೆ ಅಂತ. ಅವರ ಸ್ಟೇಟಸ್ ನೋಡಿ ನನಗೆ ಗೊತ್ತಾಯಿತು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅಂತ. ಅವ್ರಿಗೆ ನಾನು ಕೇಳಿದೆ, ರೀಸೆಂಟಾಗಿ ಕೇಳಿದೆ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಕೆಲಸ ಅಂತ. ಹೌದು ಹೋಗ್ತಿದ್ದೇವೆ ಅಂತ. ಬೇಡ, ಒಬ್ಬಳಿಗೆ ಹೇಳಿದೆ ಹೋಗಬೇಡ, ನಾನು ಎಲ್ಲ ಇನ್ಫಾರ್ಮೇಷನ್ ಹೇಳಿ, ನನ್ನ ಹತ್ರ ಎಲ್ಲ ಹೇಳಿದೆ, ಹೀಗೆ ಆಗಿದೆ ನನ್ನ ಲೈಫಲ್ಲಿ, ನೀನು ಹೋಗಬೇಡ, ನಿಮಗೆ ಸಹ ಚೀಟ್ ಆಗಲಿಕ್ಕೆ ಉಂಟು, ಹೋಗಬೇಡ ಅಂತ. ಅವಳು ಕೇಳಿದ್ದು, ಇನ್ನೊಬ್ಬಳಿದ್ದು ರಕ್ಷಿತಾ ಅಂತ, ಅವಳು ಕೇಳಿಲ್ಲ. ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋದ್ದು. ಬಿಕಾಸ್ ಅಷ್ಟು ಬ್ರೈನ್ ವಾಶ್ ಮಾಡಿದ್ದಾರೆ ಅವರನ್ನು, ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ಅಷ್ಟು ಅಂತ ಹೇಳಿದ್ರೆ. ಅವಳು ಸೀರಿಯಸ್, ನನ್ನೊಂದು ಚೈಲ್ಡ್ಹುಡ್ ಫ್ರೆಂಡ್, ಅವಳು ನನ್ನನ್ನೇ ಬ್ಲಾಕ್ ಮಾಡಿ ಹೋಗಿದ್ದಾಳೆ. ಅಷ್ಟು ಡೀಪ್ ಬ್ರೈನ್ ವಾಶ್ ಮಾಡಿದ್ದಾರೆ ಅವರಿಗೆ. ನಾನು ಇಷ್ಟೇ ಹೇಳೋದು, ಅವರನ್ನ ಅಲ್ಲಿಂದ ಹೊರಗೆ ತಂದು ಅವರನ್ನು ಸೇವ್ ಮಾಡಿ. ಮತ್ತು ಇಲ್ಲಿ ಇರೋರು ಯಾರು ಸಹ ಇಲ್ಲಿಯವರಲ್ಲ, ಮಂಗಳೂರಲ್ಲ. ಇಲ್ಲಿ ಬಿಸ್ನೆಸ್ ಬಂದು ಸ್ಟಾರ್ಟ್ ಮಾಡಿದೆ ಯಾರು ಮಂಗಳೂರಲ್ಲ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಆ ಸೈಡ್ ಅವರು. ಇಲ್ಲಿ ಒಂದು ಕಂಪನಿಯಲ್ಲಿ ಒಂದು ಮ್ಯಾನೇಜರ್ ತಪ್ಪಿದ್ರೆ 2 ಮ್ಯಾನೇಜರ್ ಇರ್ತಾರೆ. ಬಟ್ ಇಲ್ಲಿ ಯಾರೆಲ್ಲ ಜಾಯಿನ್ ಮಾಡ್ತಾರೆ ಎಲ್ಲ ಮ್ಯಾನೇಜರ್ಸ್ ಇರೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಎಷ್ಟು 10-15 ಜನ ಮ್ಯಾನೇಜರ್ಸ್ ಇದ್ದಾರೆ, ಎಲ್ಲ ಮ್ಯಾನೇಜರ್ಸೇ. ಅವರಿಗಿಂತ ಜಾಸ್ತಿ ಸುನೀಲ್, ಪಲ್ಲವಿ ಮತ್ತು ಸಮಥಿಂಗ್ ಅಜಯ್ ಅವ್ರ ಸಮಥಿಂಗ್ ಎಂತ ಇದೆ ಅವನ ಹೆಸರು. ಅವರು 3 ಸುನೀಲ್ ಅವ್ರ 3 ಕಸಿನ್ ಸಮಥಿಂಗ್ ಫ್ರೆಂಡ್ಸ್. ಅವರು ಒಂದು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ದಿಲ್ಲಿ. ಅವರು ಸ್ಟಾರ್ಟ್ ಮಾಡಿದಲ್ಲಾಗೆ ಎಲ್ಲರಿಗೆ ಸಹ ಗುಂಡಿಗೆ ಆಗ್ತಿದ್ದಾರೆ. ಈಗ ನನಗೆ ಸಹ ಅಪ್ರೋಚ್ ಮಾಡಿದ್ದಾರೆ. ಫುಲ್ಲು ನನಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದೆ ಅಂತ ಹೇಳಿದರೆ, ನೀನು ಜಾಯಿನ್ ಮಾಡಿಸ್ಬೇಕು, ನೀನು ಹಾಕಲೇಬೇಕು, ಮಿನಿಮಮ್ ಅಂದರೆ 2 ಸಹ ಹಾಕಬೇಕು, ವಾರದಲ್ಲಿ 2 ಸಹ ಆಗಲೇಬೇಕು ಅಂತೇಳಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಅದರ ಮಧ್ಯದಲ್ಲಿ ನೋಟ್ಸ್ ಎಲ್ಲ ಬರಲಿಕ್ಕೆ ಉಂಟು. ತುಂಬ ಟಾರ್ಚರ್ ಅಂದರೆ ಹೆವಿ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ. ಹೊರಗೆ ಇಲ್ಲ, ಫ್ರೀ ಟೈಮ್ ಇಲ್ಲ, ನಮಗೆ ಎಂತ ಸಹ ಇಲ್ಲ. ಒಟ್ಟು ಅವರನ್ನು ಜಾಯಿನ್ ಮಾಡಿಸ್ಬೇಕು, ನಿಂಗೆ ಯಾರೆಲ್ಲ ಗೊತ್ತುಂಟು ಎಲ್ಲರನ್ನು ಸಹ ಜಾಯಿನ್ ಮಾಡಿಸ್ಬೇಕು ಅಂತೇಳಿ. ನನಗೆ ಒಂದೇ, ಅವರನ್ನು ಸ್ಟಾಪ್ ಮಾಡಲಿಸಿದ್ರೆ ಸಾಕು. Next step.
ಮೊದಲನೇದಾಗಿ ಎರಡು ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯವಿದ್ದ ಎರಡು ಸಂಘಟನೆಗಳು ಒಟ್ಟು ಬಂದು ವಿದ್ಯಾರ್ಥಿಗಳ ಪರವಾಗಿ ನಿಂತು ಅವರ ಧ್ವನಿಯಾಗಿ ನಿಂತು ಹೋರಾಟವನ್ನು ಮಾಡುವುದು ಇದೇ ದೇಶದ ಪ್ರಗತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ತೋರಿಸುವಂತಹ ಒಂದು ಸೂಚನೆ. ಮಂಗಳೂರನ್ನು ವಿದ್ಯಾಕಾಶಿ, ವಿದ್ಯಾವಂತರ ಜಿಲ್ಲೆ ಅಂತ ಕರೆಯಲಾಗ್ತದೆ. ಹಲವಾರು ಕಾಲೇಜ್ಗಳು, PU ಕಾಲೇಜ್ಗಳು, ಸ್ಕೂಲ್ಗಳು ಇರುವಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯ ಎಲ್ಲೆಲ್ಲಿಂದ ಬಂದ ಕಂಪನಿಗಳು ಇಲ್ಲಿ ಬಂದು ಈ ರೀತಿಯಲ್ಲಿ ಹಗರಣವನ್ನು ನಡೆಸುವುದು, ವಂಚನೆಯನ್ನು ಮಾಡ್ತಿರುವುದನ್ನು ನೋಡುವಾಗ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಇಲ್ಲಿ ಅವರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾರೆ, ಪರ್ಮಿಟ್ ಅನ್ನು ಕೊಡ್ತಾರೆ, GST ಅನ್ನು ಕೊಡ್ತಾರೆ. ಯಾವುದೇ ರೀತಿಯಲ್ಲಿ ಯಾವುದೇ ಪರಿಶೀಲನೆಯನ್ನು ಮಾಡದೆ, ಯಾವುದೇ ರೀತಿಯಲ್ಲಿ ಅವರ ಬಿಸ್ನೆಸ್ ಒಪರಾಂಡಿ ಏನು, ಮೋಡಸ್ ಒಪರಾಂಡಿ ಏನಂತ ತಿಳಿಯದೆ, ಅವ್ರು ಯಾವ ರೀತಿಯಲ್ಲಿ ಬೇರೆ ಬೇರೆ ಸ್ಕೀಮ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ, ಅವರ ಪ್ರಾಡಕ್ಟ್ಗಳೇನಂತ ನೋಡದೆ ಅವರಿಗೆ ಫಸ್ಟ್ ಆಫ್ ಆಲ್ ಈ ರೀತಿಯ ಪರ್ಮಿಟ್ಗಳನ್ನು, ಲೈಸೆನ್ಸನ್ನು ಕೊಡುವಂಥ ಅಧಿಕಾರಿಗಳಿಗೆ ನಾವು ಒಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಎಲ್ಲಿಂದ ಬಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟವನ್ನು ಕೊಟ್ಟು, ಮೆಂಟಲ್ ಟಾರ್ಚರ್ ಅನ್ನು ಕೊಟ್ಟು, ಹ್ಯಾರಾಸ್ಮೆಂಟ್ ಅನ್ನು ಮಾಡಿ ಅವರು ಸೂಸೈಡ್ ಮಾಡುವಂತಹ ಪರಿಸ್ಥಿತಿಗೆ ತಲುಪುವ ಮಾಡುವಂಥದ್ದು, ಇದು ಯಾವ ರೀತಿಯಲ್ಲಿ ನ್ಯಾಯ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಯಾರಿಗೂ, ಯಾವುದೇ ಪೊಲೀಸ್ ಇಲಾಖೆಗೂ ಅಥವಾ ಯಾವುದೇ ಬೇರೆ ಡಿಪಾರ್ಟ್ಮೆಂಟಿಗೂ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರುವುದು ಅದು ಸುಳ್ಳು. ಇದರ ಹಿಂದೆ ಯಾರ ಕೈವಾಡವಿದೆ, ಈ ಷಡ್ಯಂತ್ರದ ಹಿಂದೆ ಯಾರ ಕೈವಾಡವಿದೆ ಅಂತ ಮೊದಲನೆಯದಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಂಡು ಕೇವಲ ಈ ಒಂದೇ ಕಂಪನಿ ಅಲ್ಲ, ಹಲವಾರು ನೂರಾರು ಕಂಪನಿಗಳು ಇಲ್ಲಿ ಮಂಗಳೂರಿನಲ್ಲಿದ್ದು, ದಕ್ಷಿಣ ಕನ್ನಡದಲ್ಲಿದ್ದು ಅಥವಾ ರಾಜ್ಯದಲ್ಲಿದ್ದು ಈ ರೀತಿಯಲ್ಲಿ ಮೋಸ ಮಾಡುವುದನ್ನ, ವಿದ್ಯಾರ್ಥಿಗಳನ್ನು ಮಂಗ ಮಾಡುವುದನ್ನು ನೋಡಿ ಅವರಿಂದ ಬಡ ಕುಟುಂಬದಿಂದ ಬಂದವರು, ಪಾಪದವರು, ಅದೇ ರೀತಿಯಲ್ಲಿ ಹಿಂದುಳಿದ ವರ್ಗದಿಂದ ಬಂದವರು ಅವರನ್ನ ದೊಡ್ಡ ದೊಡ್ಡ ಆಸೆಗಳನ್ನು ಮುಟ್ಟಿಸಿ, ಹಣದ ಆಸೆಯನ್ನ ತೋರಿಸಿ ಇದನ್ನು ಮಾಡುವ ಅಷ್ಟು ಜನರನ್ನ ಜಾಯಿನ್ ಮಾಡಿಸಂತ ಮೆಂಟಲ್ ಟಾರ್ಚರ್ ಅನ್ನು ಕೊಟ್ಟು ಹಗರಣವನ್ನು ಮಾಡುವುದು ಇದು ಖಂಡನೀಯ. ಇದನ್ನು ನಾವು ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಗೃಹ ಸಚಿವರ ಗಮನಕ್ಕೆ ತಂದು ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಅವರ ಎಲ್ಲ ಲೈಸೆನ್ಸ್ಗಳು, ಅದೇ ರೀತಿಯಲ್ಲಿ ಬಿಸ್ನೆಸ್ ಯಾವಾಗ ಕ್ಲೋಸ್ ಆಗುತ್ತೆ ಅದೇ ದಿನ ನಮ್ಮ ಹೋರಾಟ ನಿಲ್ತದೆ. ಕೇವಲ ಈ ಒಂದೇ ಕಂಪನಿ ಅಲ್ಲ, ಎಲ್ಲ ಕಂಪನಿಗಳು ಕ್ಲೋಸ್ ಆಗುವ ತನಕ, ಮುಚ್ಚುವ ತನಕ, ಅವರ ಅಂಗಡಿಗಳಿಗೆ ಬೀಗವನ್ನು ಹಾಕುವ ತನಕ ನಾವು ಖಂಡಿತವಾಗಿ ಹೋರಾಟವನ್ನು ಮಾಡ್ತೇವೆ. ಬೇಕಾದ್ರೆ ನಾವು ಬೀದಿಗಿಳುವಂತಹ ಕೂಡ ಸಂದರ್ಭ ಬರುತ್ತೆ ಅಂತ ನಾನು ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಫಸ್ಟ್ ಹೀಗೆ ನನ್ನ ಫ್ರೆಂಡ್ ಒಬ್ಳು ಹೀಗೆ ಸ್ನ್ಯಾಪ್ ಎಲ್ಲ ಹಾಕ್ತಿದ್ಲು, ಹೀಗೆ ವರ್ಕ್ ಅವಳದು ಲೈಫ್ ಸ್ಟೈಲ್ ಹಾಕ್ತಿದ್ರು. ಯಾವ ಥರ ಇರ್ತದೆ ಅಂದರೆ ತುಂಬ ಪಾಶ್ ಆಗಿದ್ದಾಳೆ, ಎಲ್ಲೋ ಕೆಲಸ ಮಾಡ್ತಿದ್ದಾಳೆ. ಹಾಗೆ ಡೌಟ್ ಇತ್ತು. ನಾನು ಕೇಳುವಾಗ ಹೀಗೆ ಕೆಲಸಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿದ್ದು. ವೇಕೆನ್ಸಿ ಉಂಟು, ಬರ್ತೀಯಾ ಅಂತ. ಅದಕ್ಕೆ ಹೌದಾ ಅಂತ, ಇದ್ರೆ ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿದ್ದೆ. ಅದಕ್ಕೆ ಆಯಿತು ಅಂತ ಹೇಳಿದ್ದು. ಒಮ್ಮೆ ಕಾಲ್ ಮಾಡಿದಾಗ ಹೇಳಿದ್ದು ಹೀಗೆ 3 ದಿವಸ ಟ್ರೈನಿಂಗ್ ಉಂಟು, 2500 ಕಟ್ಟಲಿಕ್ಕೆ ಉಂಟು ನಿಮಗೆ, ಅದು ಆದಮೇಲೆ ನಿಮಗೆ ಇಂಟರ್ವ್ಯೂ ಇರ್ತದೆ ಅಂತ ಹೇಳಿದೆ. ಕೇಳಿದೆ ವರ್ಕ್ ಎಂತ ಅಂತ ಕೇಳಿದೆ. ಅವಾಗ ಅವಳು ಹೇಳಿದ್ದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಉಂಟು ವರ್ಕ್. ಹೇಗೆ ಇದು ಲ್ಯಾಪ್ಟಾಪ್ ಬೇಕಲ್ಲ? ಇಲ್ಲ, ಫೋನಲ್ಲಿ ಆಗ್ತದೆ, ಎಲ್ಲರೂ ಮಾಡ್ತಾರೆ. ನೀನು ಎಷ್ಟು ಅರ್ನ್ ಮಾಡಿದೆ ಕೇಳಿದೆ. ಅದಕ್ಕೆ ನಾನು 15,000 ಮಾಡಿದ್ದೇನೆ. ನಾನು ಏನೂ ಕೆಲಸ ಮಾಡಿದೆ, ಸ್ವಲ್ಪ ಕೆಲಸ ಮಾಡಿ ನಾನು ಅಷ್ಟು ಅರ್ನ್ ಮಾಡಿದ್ದೇನೆ. ನಾನು ಫುಲ್ ಟೈಮ್ ಏನು ವರ್ಕ್ ಮಾಡ್ತಾ ಇದ್ದರೆ ನನಗೆ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದು. ನಿನ್ನ ಡಾಕ್ಯುಮೆಂಟ್ಸ್ ಸೆಂಡ್ ಮಾಡುವ ಅಂತ ಕೇಳ್ತಾರೆ. ಫಸ್ಟ್ ಆಧಾರದು ನಾನು ಕೇಳಿದೆ, ರೆಸ್ಯೂಮ್ ಬೇಕಾ, ರೆಸ್ಯೂಮ್ ಸೆಂಡ್ ಮಾಡಬೇಕು. ಇಲ್ಲ, ನಿಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಸೆಂಡ್ ಮಾಡಿದೆ. ನಾನು ಶುಕ್ರವಾರ ಹೋದದ್ದು. ಶುಕ್ರವಾರ ಹೋಗ್ತೇನೆ ಅಲ್ಲಿಗೆ. ಅವಳು ಸಂಜೆ ಬರ್ತಾರೆ. ಸಂಜೆ ಬಂದು ಹಾಗೆ ಅಲ್ಲಿ ನಮಗೆ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಕೋಣೆಯಲ್ಲಿ ನಮ್ಮನ್ನು ಇರಿಸ್ತಾರೆ. ಅಂದರೆ ನಮ್ಮೊಟ್ಟಿಗೆ ಹಾಗೇನೆ ಸುಮಾರು ಜನ, ಒಂದು 5 ಜನ ಬಂದಿದ್ರು. ನನಗೆ ಬರುವಾಗ ರೂಮ್ಗೆ ಒಂದು ಹೇಳ್ತಾರೆ. ಫಸ್ಟ್ ಹೇಳಿದವಳು ನನಗೆ, ಯಾರ ಹತ್ರ ಮಾತಾಡ್ಲಿಕ್ಕೆಲ್ಲ, ಯಾಕೆ ಈಗ ನಿನ್ನ ಥರನೇ ಹಾಗೆ ಕಾಂಪಿಟೇಟರ್ಸ್ ಬಂದಿರ್ತಾರೆ, ಅವ್ರ ಹತ್ರ ನೀನು ಮಾತಾಡಿದರೆ ನಿನ್ನ ಬಗ್ಗೆ ಅವರಿಗೆಲ್ಲ ಗೊತ್ತಾಗ್ತದೆ ಇನ್ಫಾರ್ಮೇಷನ್. ನೀನು ಇಂಟರ್ವ್ಯೂ ಫೇಲ್ ಆದರೆ ಎಂತ ಮಾಡ್ತೀಯಾ ಅಂತ ಕೇಳಿದ್ದು. ಓ ಹೌದಾ ಅಂತ. ಮತ್ತೆ ಹಾಗೆ ನನ್ನ ಪರಿಚಯದೊಬ್ಳು ಅವಳೊಬ್ಳು ಬಂದಿದ್ಲು. ಅವಳು ನನ್ನ ನೋಡಿದ್ಲು. ಆಗ ನೀನು ಹೋಗಿ ಮಾತಾಡಬೇಡ ಅವಳ ಹತ್ರ, ಗೊತ್ತಾಗ್ತದೆ ನೀನು ಇಂಟರ್ವ್ಯೂ ಫೇಲ್ ಆದರೆ ಎಂತ ಮಾಡ್ತೀಯಾ ಅಂತ ಹೇಳಿದ್ಲು. ಮತ್ತು ನಮಗೆ ರೂಲ್ಸ್ ಹೇಳ್ತಾರೆ, ಇಲ್ಲಿ ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ, ಹೊರಗೆ ಹೋಗುವಾಗಿಲ್ಲ. ನೀವು ಹೋಗೋದಿದ್ರು ನಿಮ್ಮೊಟ್ಟಿಗೆ ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೋಗಬೇಕು. ಮತ್ತು ನಿಮಗೆ 2500 ಇದು ಯಾವುದೇ ಟ್ರೈನಿಂಗ್ ಅದು ಫೀಸ್ ಅಲ್ಲ. ಇದು ನಿಮಗೆ ರೂಮ್ಗೆ ಸ್ಟೇ ಏನಿರ್ತದೆ ಅದರದ್ದು ಫೀಸ್ ಆಗಿರ್ತದೆ. ಮತ್ತು ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಫೋನ್ ಯೂಸ್ ಮಾಡುವಾಗಿಲ್ಲ. ನಿಮಗೆ ಫೋನ್ ಬೆಳಗ್ಗೆ ತಗೊಳ್ತೇವೆ, ಸಂಜೆ ನೈಟ್ ನಿಮಗೆ ಫೋನ್ ಕೊಡ್ತಾರೆ.
ನಿಮ್ಮೊಟ್ಟಿಗೆ ಅವ್ರು ಇರಬೇಕಂತ ಹೇಳ್ತಾರೆ. ನಿಮಗೆ ಬೆಳಿಗ್ಗೆ ಬೇಗ ಏಳಬೇಕು ಮತ್ತು 8 ಗಂಟೆಗೆ ಟ್ರೈನಿಂಗ್ ಇರ್ತದೆ. ನನಗೆ ಫಸ್ಟ್ ಕಾಲ್ ಮಾಡಿದಾಗ ಅಲ್ಲಿಂದ ಕಾಲ್ ಬರ್ತದೆ ನನಗೆ ಆಫೀಸಿಂದ. ಅವ್ರು ಹೇಳ್ತಾರೆ ನಿಮಗೆ ಟ್ರೈನಿಂಗ್ ಇರ್ತದೆ, 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ನಿಮಗೆ ಸ್ಟೇ ಇದು ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ, ಸ್ಟೇ ನಮ್ಮ ಕಡೆಯಿಂದನೇ ಉಂಟು ಅಂತ ಹೇಳ್ತಾರೆ ಫಸ್ಟಿಗೆ. ಹಾಗೆಯೇ 8 ಗಂಟೆಗೆ ಟ್ರೈನಿಂಗ್ ಅಂತ ಹೇಳ್ತಾರೆ. ನಮಗೆ ಇಲ್ಲಿಂದ 7 ಗಂಟೆಗೆ ಕರ್ಕೊಂಡು ಹೋಗ್ತಾರೆ, ತಿಂಡಿ ಮಾಡಿ ನಮಗೆ ವೆಯ್ಟ್ ಮಾಡಿಸ್ತಾರೆ. 9 ಗಂಟೆವರೆಗೆ ವೆಯ್ಟ್ ಮಾಡಿಸಿದ್ದಾರೆ. ವೆಯ್ಟ್ ಮಾಡಿಸಿ ಫಸ್ಟಿಗೆ ಹೇಳ್ತಾರೆ ಹೀಗೆ ನಿಮಗೆ ರೂಲ್ಸ್ ಎಲ್ಲ ಗೊತ್ತಾಯ್ತಲ್ಲ ಹೇಗಿರಬೇಕು. ಅಲ್ಲಿ ನಮಗೆ ಫಸ್ಟ್ ಡೇ ಸೆಕ್ಷನಲ್ಲಿ ನಮಗೆ ಹೇಳ್ತಾರೆ ಆ ಕಂಪೆನಿಯ ಬಗ್ಗೆ ಹೇಳ್ತಾರೆ. ಫಸ್ಟಿಗೆ ನಮಗೆ ಬೆಕ್ಸೋನ್ ಅಂತ ಹೆಸರು ಗೊತ್ತಿರುವುದಿಲ್ಲ, ಯಾರಿಗೆ ಗೊತ್ತಿರುವುದಿಲ್ಲ. ಫಸ್ಟಿಗೆ ಬಿಗ್ ವಿನ್ ಪ್ರೈವೇಟ್ ಲಿಮಿಟೆಡ್, BM ಪ್ರೈವೇಟ್ ಲಿಮಿಟೆಡ್ ಅಂತಲೇ ಇರೋದು ಹೆಸರು. ಯಾರಿಗೂ ಕಂಪನಿಯ ರಿಯಲ್ ಹೆಸರು ಇಲ್ಲಿಗೆ ಬಂದ ಮೇಲೇ ಗೊತ್ತಾಗೋದು, ಅದಕ್ಕಿಂತ ಮುಂಚೆ ಯಾರಿಗೂ ಹೇಳಿರುವುದಿಲ್ಲ. ಅಲ್ಲಿ ನಮಗೆ ಎಂತ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ. ಹೀಗೆಲ್ಲ ಇತ್ತು, ನನ್ನ ಮನೇಲಿ ಒಪ್ಪಲಿಲ್ಲ, ನಾನು ಈ ಬಿಸ್ನೆಸ್ ಗೆಲ್ದ ಮೇಲೆ ಹೀಗೆ ಹಣ ಮಾಡಿದೆ. ನಮಗೆ ಬಿಸ್ನೆಸ್ ಟೈಪ್ ಆಫ್ ಬಿಸ್ನೆಸ್ ಹೇಳಿಕೊಡ್ತಾರೆ. ಬಿಸ್ನೆಸ್ ಅಂದರೆ ಹೇಗಿರ್ತದೆ, ಹೇಗೆ ಮಾಡ್ತಾರೆ, ಯಾರೆಲ್ಲ ಹೇಗೆ ಮಾಡಿದ್ದಾರೆ. ಅದರಲ್ಲಿ ನಮಗೆ ಒಂದು ಡಿಫ್ರೆಂಟ್ ಹೇಳಿಕೊಡ್ತಾರೆ, ಜಾಬ್ ಮತ್ತು ಬಿಸ್ನೆಸ್. ಅಲ್ಲಿ ಯಾವ ಥರ ಹೇಳಿಕೊಡ್ತಾರೆ ಅಂದರೆ, ಜಾಬ್ ಮಾಡಿದರೆ ನಮಗೆ ಲಾಸ್, ಬಿಸ್ನೆಸ್ ಮಾಡಿದರೆ ಪ್ರಾಫಿಟ್. ನನಗೆ ಡೌಟ್ ಬಂತು. ನಮಗೆ ಅದು ಸೆಷನ್ ಆದಮೇಲೆ ಕೆಳಗಡೆ ಹೋಗಿ ಬ್ರೇಕ್ ಇರ್ತದೆ. ಆವಾಗ ನನಗೆ ಎಂತ ಗೊತ್ತಾ, ನಾವು ಒಬ್ಬರೇ ಕೂರಬೇಕು, ನಮ್ಮೊಟ್ಟಿಗೆ ಯಾರು ಕರ್ಕೊಂಡು ಬಂದಿರ್ತಾರೆ ಅವರು. ಆವಾಗ ಅಂದರೆ ಈಗ ನನ್ನನ್ನು ಕರ್ಕೊಂಡು ಬಂದಿರ್ತಾರಲ್ಲ ಅವರ ಸೀನಿಯರ್, ಓಕೆ, ಅವರಕ್ಕಿಂತ ಮುಂಚೆ ಬಂದವರು ನನ್ನ ಮಟ್ಟಿಗೆ ಮಾತಾಡಲಿಕ್ಕೆ ಬರ್ತಾರೆ, ಹೇಗಿದ್ದೀರಿ, ಹೇಗೆ ಆಗ್ತದೆ. ಅದಕ್ಕೆ ನಾನು ಕೇಳಿದೆ, ಇದು ಎಂತ ಜಾಬ್ ಮತ್ತು ಬಿಸ್ನೆಸ್ ಡಿಫ್ರೆಂಟ್, ಏನು ಹೀಗೆ ಉಂಟಲ್ಲ. ಏನು ಹಾಗೆ ಇಲ್ಲ, ಅದು ನಿಮಗೆ ಅರ್ಥ ಆಗ್ತದೆ, ನೀವು ಒಂದು ದಿವಸದಲ್ಲಿ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ನಾನು ಕೇಳಿದ್ದೆ, ಹೇಗೆ ನೀವು ಅರ್ನ್ ಮಾಡ್ತೀರಾ, ಎಷ್ಟು ಅರ್ನ್ ಮಾಡಿದ್ದೀರಿ ಅಂತ ಆಗನೇ ಕ್ವಶನ್ ಕೇಳಿದ್ದೇನೆ. ಅದು ನಿಮಗೆ ಈಗ ಹೇಳಿದರೆ ಉಂಟಲ್ಲ, ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ, ನಿಮಗೆ ನಾಳೆ ನಾಲ್ಕು ಎಲ್ಲ ಕ್ಲಾಸ್ ಇರ್ತದೆ, ನಿಮಗೆ ಅದರಿಂದ ಗೊತ್ತಾಗ್ತದೆ ಅಂತ ಹೇಳಿದ್ದು. ಮತ್ತೆ ಯಾವುದು ಆದಮೇಲೆ ಹಾಗೆ ನನ್ನನ್ನು ಕರ್ಕೊಂಡು ಬಂದಿರ್ತಾರಲ್ಲ, ಹಾಗೆಯೇ 5 ಜನ ಬಂದಿದ್ರು. ಈ 5 ಜನಕ್ಕೂ ಈ ಥರ ಒಂದು 2 ಜನ ಬಂದು ನಿಮ್ಮ ಹತ್ರ ಮಾತಾಡಿಸ್ತಾರೆ ಹೇಗಿತ್ತು ಸೆಷನ್ ಆ ಥರ. ಮತ್ತೆ ಬಂದವರೊಟ್ಟಿಗೆ ಹೇಗೆ ಮಾಡ್ತಾರೆ ಅಂದರೆ, ನೀವು ಇಲ್ಲಿ ಇವರೇ ಹೇಳಿಕೊಡ್ತಾರೆ ಅಲ್ಲ, ನೀವು ಆ ಕಡೆ ಈ ಕಡೆ ತಿರುಗುವಾಗಿಲ್ಲ, ಹಿಂದೆ ಕೂಡ ನೋಡುವಾಗಿಲ್ಲ. ನಮಗೆ ಅಲ್ಲಿ ರೂಮ್ಗೆ ಕರ್ಕೊಂಡು ಬಂದಾಗ ಒಂದು ರೂಲ್ಸ್ ಹೇಳಿರ್ತಾರೆ, ನೀವಿಗೆ ಇಲ್ಲಿ 15 ಮಾರ್ಕ್ ಇರ್ತದೆ. ಮತ್ತು ಅಲ್ಲಿ ರೂಮಲ್ಲಿ ನೀವು ಇಲ್ಲಿಯ ಬಿಹೇವಿಯರ್, ಒಬ್ಬರೊಟ್ಟಿಗೆ ಹೇಗೆ ಮಾತಾಡ್ತೀರಿ, ಜಾಸ್ತಿ ಮಾತಾಡಲಿಕ್ಕೆ ಹೋಗಬಾರ್ದು. ಅಪ್ಪಿತಪ್ಪಿ ಮಾತಾಡಿದರೆ ನಿಮ್ಮ ಮಾರ್ಕ್ ಕಟ್ ಆಗ್ತದೆ. ಮತ್ತು ಅಲ್ಲಿ ಕೂಡ ನಮಗೆ ಸೆಷನಲ್ಲಿ ಕೂಡ ನೀವು ಫುಲ್ ಅವ್ರು ಎಂತ ಹೇಳ್ತಾರೆ ಅದಕ್ಕೆ ಸರಿ ಕೇಳ್ಕೊಳ್ಬೇಕು. ಸೆಷನ್ ಅಟೆಂಡ್ ಮಾಡುವಾಗ ನೀವು ಕ್ವಶನ್ ಇದ್ದರೆ ಆನ್ಸರ್ ಮಾಡಬೇಕು. ಅದಕ್ಕೆ ನೀವು ಕೂಡ ಕ್ವಶನ್ ಕೇಳಬೇಕು. ನಾವು ನಿಮ್ಮ ಹತ್ರ ಕೂಡ ಮಾತಾಡ್ತೇವೆ, ಅದಕ್ಕೆ ಕೂಡ ಪಾಯಿಂಟ್ ಉಂಟು. ಮತ್ತು ಹಿಂದೆ ತಿರುಗುವಾಗ ಇಲ್ಲ, ಯಾವುದೇ ಕಾರಣಕ್ಕೆ ಹಿಂದೆ ಒಂದು 10 ಜನ ಇರ್ತಾರೆ. ಈಗ ನಾವು 10 ಜನ ಬಂದಿದ್ರೆ ನಮ್ಮ ಹಿಂದೆ 10 ಜನ ನಿಂತಿರ್ತಾರೆ, ಅವರ ಗ್ರೂಪಿನವರೇ. ಅವರೆಂತ ಮಾಡ್ತಾರೆ, ಅಲ್ಲಿ ಒಂದು ಟ್ವಿಸ್ಟ್ ಉಂಟು. ಈಗ ಬರ್ತಾರೆ ಬೆಳಿಗ್ಗೆ, ಒಂದು ಚೀಟಿ ಉಂಟು, ನೀವೇನಾದರೂ ತಪ್ಪು ಮಾಡಿದರೆ ಅದರಲ್ಲಿ ನಿಮ್ಮ ಹೆಸರು ಇರ್ತದೆ, ಆಗ ನೀವು ಈ ಇಂಟರ್ವ್ಯೂವಿಂದ ಹೋಗಬೇಕು, ಇಲ್ಲಿಂದ ಹೋಗ್ಬೇಕಂತ ಹೇಳ್ತಾರೆ. ಆಗ ನಮಗೆ ಎಂತ ಅನಿಸ್ತದೆ ಗೊತ್ತುಂಟಾ, ನಾವು ಒಮ್ಮೆನೆ ಇಲ್ಲಿವರೆಗೆ ಬಂದು ನಾವು ಹೋದರೆ ಭಯ ಆಗ್ತದೆ. ನಮಗೆ ಎಂತ ಕೆಲಸ ಇಲ್ಲದ ಹಾಗೆ ಆಗ್ತದಲ್ಲ, ಇಲ್ಲಿವರೆಗೆ ಬಂದು ಹಣ ಕೊಟ್ಟು ಹೋಗ್ತೇವಲ್ಲ ಅಂತ ಭಯ ಆಗ್ತದೆ. ಬರ್ತಾರೆ, ಆಗ ಹೇಳ್ತಾರೆ, ಇಲ್ಲ ನೆಕ್ಸ್ಟ್ ಬರುವ ಯಾರು ಬರ್ತಾರೆ ನಿಮಗೆ ಹೇಳಲಿಕ್ಕೆ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಡಿಫ್ರೆಂಟ್ ಆ ಥರ ಮಾಡಿ ಡಿಫ್ರೆಂಟ್ ಹೇಳಿ ನೆಕ್ಸ್ಟ್ ಡೇ ಕ್ಲಾಸಲ್ಲಿ ನಿಮಗೆ ಅರ್ಥ ಮಾಡಿಸ್ತಾರೆ. ರೂಮಿಗೆ ಹೋಗ್ತೇವೆ, ನಿಮಗೆ ನೋಟ್ಸ್ ಇರ್ತದೆ, ಏನು ಕ್ಲಾಸ್ ಮಾಡಿರ್ತಾರಲ್ಲ ಆ ದಿವಸದ ನೋಟ್ಸ್ ಕೊಡ್ತಾರೆ. ಆ ನೋಟ್ಸಲ್ಲಿ ಅದು ಡಿಫ್ರೆಂಟ್ ಅದು ಎಲ್ಲ ಕೊಡ್ತಾರೆ, ಅದನ್ನು ನಾವು ಕಲಿಬೇಕು. ಕಲಿತಾದ್ಮೇಲೆ ನಮ್ಮದು ಫಸ್ಟ್ ಸ್ಟೆಪ್ಪು, ನಿಮ್ಮದು ಆ್ಯಂಬಿಷನ್ ಏನು, ಫಸ್ಟ್ ಸೆಕೆಂಡ್ ಯಾವ್ದು ತಗೊಳ್ಬೇಕು, ಎಂತ ಗಾಡಿ ತಗೊಳ್ಬೇಕಾ, ಯಾವುದೆಲ್ಲ ಉಂಟು ಅದನ್ನು ನಾವು ಬರೀಲಿಕ್ಕೆ ಇರ್ತದೆ. ಆವಾಗ ಇನ್ನೊಬ್ಬರು ಬರ್ತಾರೆ, ಬಂದು ಹೇಳ್ತಾರೆ ರೂಮಲ್ಲಿ ನಿಮಗೆ ಅವ್ರದ್ದು ಲೈಫ್ ಸ್ಟೈಲ್ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ, ಅವರು ತುಂಬ ಕಷ್ಟದಿಂದ ಬಂದದ್ದು, ಅಪ್ಪ ಅಮ್ಮನಿಗೆ ಹುಷಾರಿರಲಿಲ್ಲ, ಅಪ್ಪ ಅಮ್ಮ ಬೇಡ ಅಂತ ಹೇಳಿರ್ತಾರೆ, ನಾನು ಇಲ್ಲಿಗೆ ಬಂದು ಅವ್ರದ್ದು ಎಂತ ಕಲ್ತಿರುವುದಿಲ್ಲ, ಅಂದರೆ ಏನು ಸೆಕೆಂಡ್ PU ಆಗಿ ಬಂದವರು ಆ ಥರದವರು ಇರುವುದು. ಹಾಗೆ ಹೇಳ್ತಾರೆ. ಹಾಗೆ ಹೇಳಿ ಆದಮೇಲೆ ತುಂಬ ಹೇಗೆ ಹೇಳ್ತಾರೆ, ನಾವು ಕೂಗಬೇಕಲ್ಲಿ. ಹಾಗೆ ಕೂಗಿಸಿ ಮತ್ತೆ ಅವ್ರು ಹೋಗ್ತಾರೆ. ಮತ್ತು ಅಲ್ಲಿ ಇರುವವರು ಕೂಡ ಬಂದು ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡೋದು. ಅವ್ರು ಕೂಡ ನನಗೆ ಕೂಡ ಕಷ್ಟ ಆಯಿತು, ಸೆಕೆಂಡ್ ಸ್ಟೆಪ್ ಅವ್ರದ್ದು ಚಂದ ಮಾತಾಡೋದವರು. ನನಗೆ ಕೂಡ ಕಷ್ಟ ಆಯಿತು, ನಾನು ಇಲ್ಲಿಗೆ ಬರುವಾಗ ಕೂಡ ಹೀಗಿದ್ದೆ, ನನ್ನ ಮನೇಲಿ ಒಪ್ಪಿಲ್ಲ. ಒಂದು ಹುಡುಗಿ ಹೇಳಿದ್ದು ನನ್ನ ಹತ್ರ, ನನ್ನ ಊರಿನವಳೇ, ನನಗೆ ಮನೇಲಿ ಹಣ ಕೊಡಲಿಲ್ಲ, ಅಮ್ಮನ ಹತ್ರ ಹಣ ಇತ್ತು, ಹಣ ಕೊಡಲಿಲ್ಲ, ಅನ್ನ ಕೂಡ ಒಪ್ಪಿರಲಿಲ್ಲ, ನಾನು ಊರಿನವ್ರ ಹತ್ರ 500 ರೂಪಾಯಿ ಕೇಳಿ 51,000 ಮಾಡಿದೆ ಅಂತ ಹಾಗೆ ಹೇಳಿದವರು ಇದ್ದಾರೆ.
ಮತ್ತೆ ಅದು ಆದಮೇಲೆ ನಮಗೆ ಇನ್ನೊಂದು ಕ್ಲಾಸಲ್ಲಿ ಹೇಳಿರ್ತಾರೆ ಫಸ್ಟ್ 11,000 ಹೀಗೆ ನಿಮಗೆ ಅದರದ್ದು ಪ್ರಾಡಕ್ಟ್ ಇಷ್ಟು 8,000 ಪ್ರಾಡಕ್ಟ್ ಮತ್ತು ಲೈಫ್ ಇದೆಲ್ಲ ಹೇಳಿರ್ತಾರೆ ಅವರು. ಮತ್ತು ಇನ್ನೊಂದು ಕ್ಲಾಸಲ್ಲಿ 51,000 ನೀವು ಕೊಡಬೇಕು ಸ್ಟಾಕ್ ಎಲ್ಲರಿಗೂ. ಅದಕ್ಕೆ ನೀವು 51,000 ನಿಮಗೆ 40,000 ಅಂತ ಪ್ರಾಡಕ್ಟ್ ಬರ್ತದೆ, ಮತ್ತು ಲೈಸೆನ್ಸ್ ಇನ್ಶೂರೆನ್ಸ್ ಅದೆಲ್ಲ ಬರ್ತದೆ. ಹಾಗೆ ಹೇಳಿರ್ತಾರೆ. ಹೇಳಿ ಆದ್ಮೇಲೆ ನಿಮಗೆ ಎಂಥ ಕೆಲಸ ಹೇಳಿರುವುದಿಲ್ಲ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತಾರೆ ಎಂಥ ಕೆಲಸ ಅಂತ. ಮತ್ತು ಇನ್ನೊಬ್ಬರು ಕೂಡ ನೈಟ್ ಸ್ಟೇ ಇರ್ತದೆ, ಗೊತ್ತುಂಟಾ? ನೈಟ್ ಸ್ಟೇಯಲ್ಲಿ ಅವ್ರದ್ದು ಮೇಯ್ನ್ ಕೆಲಸ ನಡೆಯುವುದು. ನಾವು ಹೇಗಿರ್ತೇವೆ ಅಂತ ಅವರಿಗೆ ಗೊತ್ತಿರ್ತದೆ. ಅವರು ಬಂದು ನಿಮ್ಮದು ಮನೆಯಲ್ಲಿ ಹೇಗೆ ಉಂಟು ಪ್ರಾಬ್ಲಮ್ ಅದೆಲ್ಲ ಕೇಳಿ ನನ್ನದು ಅದು ಅವ್ರು ಹೇಗೆ ಹೇಳ್ತಾರೆ ಗೊತ್ತುಂಟ, ನನ್ನದು ಕೂಡ ಅದು ಆ ರೀತಿಯದೇ ಪ್ರಾಬ್ಲಮ್, ನಾವು ಕೂಡ ಹೀಗೇನೆ ಬಂದದ್ದು. ಹಾಗೇನೆ ನೈಟ್ ನಮಗೆ ಆ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಎಂಥ ವರ್ಕ್ ಹೇಳಿ ಇರುವುದಿಲ್ಲ, ಲಾಸ್ಟ್ ಡೇ ಹೇಳ್ತಾರೆ. ಲಾಸ್ಟ್ ಡೇ ಎಷ್ಟು ಗಂಟೆಗೆ ಗೊತ್ತುಂಟ? 6 ಗಂಟೆವರೆಗೆ ಕೂರಿಸಿದ್ದಾರೆ ಹೀಗೆ ಅರ್ನ್ ಮಾಡಲಿಕ್ಕೆ. ನೀವು ಯಾಕೆ ಮಾಡೋದಿಲ್ಲ ಹಣ, ಯಾಕೆ ಆಗುದಿಲ್ಲ, ನಾನು ಮಾಡಲಿಲ್ವಾ ಅಂತ ಕೇಳ್ತಾರೆ. ನನಗೆ ಹೇಳಿದರು ನಮ್ಮ ಹತ್ರ ಹೀಗೆ, ನೀವು ನಿಮ್ಮ ಬಾಯ್ ಫ್ರೆಂಡಿಗೆ ಬೇಕಿದ್ರೆ ಎಲ್ಲಿಂದನೂ ಹಣ ತರುವುದಿಲ್ವಾ, ನಿಮಗೆ ಪೇರೆಂಟ್ಸಿಗೆ ಏನಾದರೂ ಆದರೆ ಎಲ್ಲಿಂದಾದರೂ ಹಣ ತರುವುದಿಲ್ಲ, ಯಾಕೆ ತರುವುದಿಲ್ಲ ಅಂತ. ಮತ್ತು ಲಾಸ್ಟಿಗೆ ಒಂದು ಟಿಪ್ಸ್ ಹೇಳ್ತೇನೆ ಅಂತ. ಲಾಸ್ಟಿಗೆ ನಮಗೆ ಎಂತ ತೋರಿಸ್ತಾರೆ, ಈಗ ಟ್ರೈನಿ ಟೀಮ್ ಲೀಡರ್ ಆ ಥರ ಇದೆ. ನಾನೇ ಏನಾದರೂ 2 ಸ್ಕೀಮ್ ಉಂಟು, 11,000 ಮತ್ತು 51. 11,000 ಏನಾದರೂ ಸೇರಿದರೆ ನನಗೆ ಇನ್ಕಮ್ ಕಮ್ಮಿ, ನನಗೆ 51,000 ಸೇರಿದರೆ ಇನ್ಕಮ್ ಜಾಸ್ತಿ ಇರ್ತದೆ. ಹೀಗೆ ನಾನು ಈಗ ಬರ್ತಾರಲ್ಲ ಅವ್ರ ಹತ್ರ ಕೂಡ ನಾನು ಫಸ್ಟ್ 11,000 ಕಟ್ಟೋದಂತ ಇತ್ತು. ಅವ್ರು ಎಂತ ಮಾಡ್ತಾರೆ ಅಂದರೆ 11,000 ನಿಮಗೆ 11,000 ಕಟ್ಟಿದರೆ ಪ್ರಾಫಿಟ್ ಕಮ್ಮಿ ಆಗ್ತದೆ, 51 ಕಟ್ಟಿದರೆ ಜಾಸ್ತಿ ಆಗ್ತದೆ. ಅವರ ಎಂತ ನಮ್ಮ ಈಗ ಬಂದಿರ್ತಾರೆ ಅವರದ್ದೆಲ್ಲ ಬ್ರೈನ್ ವಾಶ್. ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿರುವವರು ಪ್ರತಿಯೊಬ್ಬರು ಆ ಥರನೇ ಮಾತಾಡೋದು, ಯಾರು ಅವರ ಸೀಕ್ರೆಟನ್ನು ಬಿಟ್ಟು ಕೊಡೋದಿಲ್ಲ ಅಲ್ಲಿ. ಮತ್ತೆ 51 ಕಟ್ಟಬೇಕು ಹಾಗೆ ಹೀಗೆಲ್ಲ ಹೇಳಿದರು. ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಇರುವಾಗ ನನಗೆ ತಲೆ ತಿರುಗಿತ್ತು. ಇಂಟರ್ವ್ಯೂಗೆ ಹೋಗೋದಾದ್ರೆ ನನಗೆ ತಲೆ ತಿರುಗಿತ್ತು ಟೆನ್ಷನಲ್ಲಿ. ನನಗೆ ತಲೆ ತಿರುಗಿ ಇವರಿಗೆ ಫುಲ್ ಟೆನ್ಷನ್, ನನಗೆ ತಲೆ ತಿರುಗಿತ್ತಂತ. ನಾನು ಕರ್ಕೊಂಡು ಹೋಗಿ ಜ್ಯೂಸ್ ಕುಡಿಸಿ ಮತ್ತೆ ವಾಪಸ್ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಾದ್ಮೇಲೆ ಇಂಟರ್ವ್ಯೂ ಪಾಸ್ ಆಯಿತು. 11,000 ಕಟ್ಟಲಿಕ್ಕೆ ಉಂಟು, ನೀನು ಇಲ್ಲೇ ನಾನು ಮನೆಗೆ ಹೋಗಿ ಕಟ್ಟಿದ್ದೇನೆ, ಆಗೋದಿಲ್ಲ ನೀನು ಈಗನೇ 11,000 ಈಗ ಕಟ್ಟು, ಮತ್ತು 40,000ಗೆ ಡೇಟ್ ಕೊಟ್ಟಿರ್ತಾರೆ ಆಗ ಕಟ್ಟಲಿಕ್ಕೆ ಅಂತ. ಅದಕ್ಕೆ ಇಲ್ಲ ನಾನು ಮನೆಗೆ ಹೋಗಿ ಕಟ್ತೇನೆ ಅಂತ ಹೇಳಿ ನನ್ನನ್ನು ಬಿಡಲಿಲ್ಲ. ಆಗ ಒಬ್ರು ಹೇಳಿದರು ಫ್ರೆಂಡ್ ಹತ್ರ ಕೇಳು, ಯಾರ ಹತ್ರ ಆದರೂ ಕೇಳು ಅಂತ. ಅಲ್ಲಿ ಮತ್ತೆ ಹೇಗೂ ಏನು ಕೇಳಿ 11,000 ಕಟ್ತೇನೆ, ಮತ್ತು 40,000 ಲೋನ್ ಮಾಡಿ ತೆಗೆಯೋದು. ಅವರು ಎಂತ ಮಾಡ್ತಾರೆ, ಅಲ್ಲಿರುವವರು ಎಲ್ಲ ಪ್ರತಿಯೊಬ್ಬರು ಏನು ಹೇಳ್ತಾರೆ ನಿಮ್ಮ ನಾನು ನಂದು ಪೇಮೆಂಟ್ ಆಗಲಿಲ್ಲ, 3ನೇ ದಿವಸ ಟ್ರೈನಿಂಗ್ ಆಗಿ ಬರುವಾಗ ಹಾಗೇನೆ ಸುಮಾರು ಮಕ್ಕಳು ನಮ್ಮದು ಲಗೇಜ್ ಹೊರಗಡೆ ಇತ್ತು, ರೂಮಿಂದ ಹೊರಗಡೆ ನೋಡಿದರೆ ಹಾಗೆಯೇ ಸುಮಾರು ಮಕ್ಕಳು ಬಂದಿದ್ದಾರೆ ರೂಮಿಗೆ. ಬೇರೆನೆ ನಮ್ಮ ಥರ ಇನ್ನೊಂದು ಬ್ಯಾಚ್ ಬರ್ತದೆ, ನಮ್ಮ ಥರ ಇನ್ನೊಂದು ಬ್ಯಾಚ್ಗೆ ಕ್ಲಾಸ್ ತಗೊಳ್ತಾರೆ. ಯಾವ ಥರ ಅಂದರೆ ನೀವು ಅಲ್ಲಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಹೇಗಂದರೆ ಅವರು ಒಂದು ಪ್ರೊಫೆಷ್ನಲ್ ಆಗಿದ್ದಾರೆ. ಇದೊಂದು ಒಳ್ಳೆಯದು, ಇದು ಗೌರ್ಮೆಂಟಿಂದ ಅಂಡರಲ್ಲಿ ಉಂಟು. ಅಲ್ಲಿದು ರೂಲ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿಯ ಸಿಸ್ಟಮ್ ಎಲ್ಲ ನೋಡುವಾಗ ನಂಬ್ತಾರೆ ಮಕ್ಕಳು, ಇದು ಸತ್ಯ ಹೌದು. ಅಲ್ಲಿ ಇರುವ ಪ್ರತಿಯೊಬ್ಬರು 20, 21, 19 ಆ ಥರ ಅವರೊಂದು ಅಲ್ಲಿ ರೆಸ್ಪೆಕ್ಟ್ ಇಲ್ಲ ಇರುವುದನ್ನೆಲ್ಲ ಎಲ್ಲರಿಗೂ ಮ್ಯಾಮ್ ಜಿ ಸರ್ ಜಿ ಆ ಥರ ಕರೀಲಿಕ್ಕೆ, ಯಾರನ್ನು ಹೆಸರಿಟ್ಟು ಕರೀಲಿಕ್ಕಿಲ್ಲ. ಮತ್ತು ರೂಮಲ್ಲಿ ಕೂಡ ಹೀಗೇನೆ ಇರಬೇಕು, ಈ ಥರನೇ ಇರಬೇಕು ಅಂತ. ಹಾಗೆ ನಾನು ಹೋದಾಗ ನನ್ನ ಪರಿಚಯದವರು, ನನ್ನ ಊರಿನವರು, ನಾನು ಕಾಲೇಜಿಗೆ ಹೋಗ್ತಾ ಇದ್ದ ನೋಡಿರ್ತೇನಲ್ಲ, ಅವರು ಸುಮಾರು ಜನ ಇದ್ದಾರೆ. ಇದು ಫಸ್ಟಿಗೆ ಅವರೊತ್ತಿಗೆ ಯಾರೊಟ್ಟಿಗೆ ನೀವು ಮಾತಾಡ್ಲಿಕ್ಕೆ ಇಲ್ಲ, ಏನು ಮಾಡಿದ್ರು ನೀವು ಮಾತಾಡಿದ್ರೆ 51 ಅಲ್ಲಿ 2 ಸ್ಕೀಮ್ ಉಂಟು, 11,000 ಮತ್ತೆ 51. ಒಂದೇ ನೀವು ಹೇಳಿದ್ದೀಗ ಸ್ಕೀಮ್ ಏನು ಮತ್ತೆ ಯಾವ ರೀತಿ ಇದಾಗುತ್ತೆ ಅರ್ಧ ನಮಗೆ ಗೊತ್ತಾಯ್ತಷ್ಟೇ. ಸರ್, ಈಗ ಸ್ಕೀಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಮಕ್ಕಳದ್ದು ಎಂತ ಅಂತ ಹೇಳಿದ್ರೆ ಮನಸ್ಸನ್ನು ಡೈವರ್ಟ್ ಮಾಡೋದು ಸುಲಭ, ಎಲ್ಲರಿಗೂ ಗೊತ್ತಿರುವ ಹಾಗೆ. ಸ್ಕೀಮ್ ಹೇಗೆ ವಿಷಯ ಅಂತ ಹೇಳಿದ್ರೆ ಪಿರಮಿಡ್ ಸಿಸ್ಟಮ್ ಹಳೆ ಕಾಲದಲ್ಲಿ ನಾವು ಹೇಗೆ ಏನು ಕೇಳಿದ್ದೇವೆ ಅದೇ ಇಲ್ಲಿ ಕೂಡ ನಡೀತಾ ಇರುವಂತದ್ದು. ಮಂಗಳೂರಲ್ಲಿ ಈಗ ಆ ಬಿಲ್ಡಿಂಗ್ ನ ಓನರ್ ರೋಷನ್ ಯಾರಿದ್ದಾರೆ, ಅವರು ಸಂಪೂರ್ಣವಾದಂತ ಬೆಂಬಲ ಕೊಡ್ತಾ ಇದ್ದಾರೆ. ಇದೀಗ ನಾವು ಯಾವುದೇ ರೋಡಿಗಿಳಿಯದೆ ಹೋರಾಟ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕಾನೂನಾತ್ಮಕವಾಗಿ ಆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಈಗ ನಮಗೆ 4 ದಿನ ಆಯ್ತು ಗೊತ್ತಾಗಿ. ಸೀದಾ ನಾವು ಎಷ್ಟು ಫಾಸ್ಟ್ ಆಗ್ತಾ ಇದೆ ಅಷ್ಟು ಫಾಸ್ಟ್ ಆಗಿ ನಾವು ನಡೆಸ್ತಾ ಇದ್ದೇವೆ. ಈಗ ಕಂಪ್ಲೇಂಟ್ ಕೊಟ್ಟರೆ
ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ಈಗ 6 ತಿಂಗಳ ಹಿಂದೆ ಅದೇ ವೆಕ್ಸಾನ್ ಕಂಪನಿಗೆ ಆ ಪೊಲೀಸರ ಇಷ್ಟದಿಂದಲೇ ರೈಡ್ ಆಗಿತ್ತು. ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಆ ಪೊಲೀಸ್ ರೈಡ್ ಆದ ಮತ್ತೆ 80 ಸ್ಟೂಡೆಂಟ್ಸ್ ಅಂದ್ರೆ 80 ವರ್ಕರ್ಸ್ ಆ ವರ್ಕ್ ಅನ್ನು ಬಿಟ್ಟಾಗಿದೆ, ಆಯ್ತಾ. ಆದ್ರೆ 6 ತಿಂಗಳ ಹಿಂದೆ ಅದೇ ತನಿಖೆ ಒಮ್ಮೆ ಆಗಿತ್ತು, ಅದು ಮತ್ತೆ ಸಡಿಲವಾಗಿ ಅದು ನಿಂತಿತ್ತು. ಆದ್ರೆ ಪುನಃ ಇದೀಗ ಸ್ಟಾರ್ಟ್ ಆಗಿ ಪುನಃ ವಿದ್ಯಾರ್ಥಿಗಳಿಂದ ಹಣ ದೋಚುವಂಥದ್ದು ಆಗ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳ ಹಣ ಹೇಗೆ ಕೊಡ್ಬೋದು ಅಂತ 51,000 ಅಲ್ಲಿ ವಿಷಯ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಗೊತ್ತಾಗದೆ ಚಿನ್ನವನ್ನು ಅಡ ಇಟ್ಟು ಹೋದವರು ಇದ್ದಾರೆ. ಈಗ ಆ ಚಿನ್ನವನ್ನು ಅಡ ಇಟ್ಟಂತವ್ರು ಎಂತಾಗ್ತಾ ಉಂಟು ಅಂತ ಹೇಳಿದ್ರೆ ಅಲ್ಲಿ ಹೇಳಿಕೊಡುವಂಥದ್ದು ಎಂತ ಅಂತ ಹೇಳಿದ್ರೆ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಪೇರೆಂಟ್ಸ್ ನ ಮಾತನ್ನು ನಾವು ಕೇಳಬೇಕು ಅಂತ ಇಲ್ಲ ಅಂತ. ಈಗ ಪೇರೆಂಟ್ಸ್ ನ ಮಾತನ್ನು ಕೇಳಬೇಕು ಅಂತ ಇಲ್ಲ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಅವರ ಮನೆಯಿಂದ ಗೊತ್ತಾಗದಾಗೆ ಚಿನ್ನಾಭರಣಗಳನ್ನು ತಂದು ಅಡ ಇಡುವಂತದ್ದು ಮಾಡ್ತಾರೆ. ಅದನ್ನು ಮಾಡಿ ಆ 51,000ವನ್ನು ಇವರು ಈಗ ಜಿಪೇ ಮಾಡಿರುವಂತದ್ದು ಒಂದು ಕೇಸ್. ಹೀಗೆ ಎಷ್ಟು ಕೇಸ್ಗಳಾಗಿದೆ ಅಂತ ಗೊತ್ತಿಲ್ಲ. 6 ತಿಂಗಳ ಹಿಂದೆ ನಮಗೆ ಗೊತ್ತಿರಲಿಲ್ಲ ಸರ್. ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಯಾವಾಗ ಹೋದ್ರು ಆಗ ನಾವು ನಮ್ಮ ವಿದ್ಯಾರ್ಥಿ ಸಂಘದಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆಂದ್ರೆ ವಿದ್ಯಾರ್ಥಿ ಸಂಘ ಅಂತ ಹೇಳಿದ ಮೇಲೆ ವಿದ್ಯಾರ್ಥಿಗಳಿಗೆ ಉಪದ್ರ ಆಗ್ಬಾರ್ದು ಅದರಿಂದ. ಹಾಗಿರುವಾಗ ಈಗ ಗೊತ್ತಾಗಿರುವಂತ ವಿದ್ಯಾರ್ಥಿ ಯಾರಿದ್ದಾರೆ ನಮ್ಮ ಅಂದ್ರೆ 1 ತಿಂಗಳಿಂದ ಕಾಲೇಜಿಗೆ ಬರ್ತಿಲ್ಲ, ಅವರ ಕಾಲೇಜಲ್ಲಿ ಅವರ ಸಿಸ್ಟಮ್ ಅಲ್ಲೇ ಟ್ರ್ಯಾಪ್ ಆಗಿ ಈಗ ಅವಳು ನಿನ್ನೆ ಸ್ಟೇಷನ್ಗೆ ತನಿಖೆಗೆ ಬೆಳಿಗ್ಗೆ ಬಂದಿದ್ಲು. ಅವಳ ಬಗ್ಗೆ ಕೇಳುವಾಗ ಆನ್ಸರ್ ಅಂತ ಕೊಡುದಿಲ್ಲ, ಕೇವಲ ಎಸ್ ನೋ ಆಲ್ರೆಡಿ ಹೇಳಿದಂತ ಸಿಸ್ಟಮ್ ಅಲ್ಲೇ ಆನ್ಸರ್ ಕೊಡ್ತಿದ್ದಾಳೆ ಅವಳು. ಸಂಜೆ ತನಿಖೆ ಆಗುವಾಗ ಸಂಜೆ ಅವಳು ಬರಲಿಲ್ಲ, ಅವಳನ್ನು ಬೇರೆ ಎಲ್ಲಿಯೋ ಇಟ್ಟು ಇವರು ಕರ್ಕೊಂಡು ಬಂದಿದ್ದಾರೆ ಬೇರೆಯವರನ್ನು. ಇದು ಹೇಗೆ ನಮಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಒಬ್ರು ಯಜ್ಞಕ್ಕ ಅಂತ ಇದ್ರು, ಅವರು ಅಲ್ಲಿಗೆ ಹೋಗಿ ಆ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆ 3 ದಿನದ ಕೋರ್ಸ್ ಏನಿದೆ ಅದನ್ನು ನೋಡಿ ಅವರು ಬಂದು ಮತ್ತೆ ಕಾಲೇಜಿಗೆ ನಮಗೆ ಹೇಳಿದಾಗ ಆ ವಿಷಯದ ಬಗ್ಗೆ ನಮಗೆ ಗೊತ್ತಾಯ್ತು. ಇದೀಗ ಆಗ್ಲೇ ರಮ್ಯ ಹೇಳಿದಾಗೆ ನಮಗೆ ವಿಷಯ ಮೊದಲೇ ಇವಳು ಹೇಳಿದ್ಲು, ಒಂದು ಎಷ್ಟು 5-6 ತಿಂಗಳ ಹಿಂದೆ ಹೇಳಿಲ್ಲ. ಆದ್ರೆ ಇವಳು ಹೀಗೆಲ್ಲ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಪಿರಮಿಡ್ ಸಿಸ್ಟಮ್ ಅವತ್ತಿಂದಲೇ ಆಗ್ತಾ ಇದೆ. ಒಬ್ಳು ವ್ಯಕ್ತಿ ಇರ್ಬೋದು, ಒಬ್ಳಾದ್ರೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾವು ಜಾಸ್ತಿ ಇದ್ರ ಬಗ್ಗೆ ಯೋಚಿಸಿರ್ಲಿಲ್ಲ. ಆದ್ರೆ ನಂಗೆ ಸರ್ವ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆದ ಮತ್ತೆ 2-3 ಕಾಲ್ ಬಂದಾಗ, ಶ್ರೀನಿವಾಸ್ ಇರ್ಬೋದು, ಅಲೋಶಿಯಸ್ ಇರ್ಬೋದು, ಇಲ್ಲಿಂದ ಕಾಲ್ ಬಂದ ಮತ್ತೆ ನಮ್ಮದೇ ಕಾಲೇಜಲ್ಲಿ ಆದಾಗ ಈ ಒಂದು ಸಿಸ್ಟಮ್ ಸರಿಯಾಗಿ ನಡೀತಾ ಇದೆ. ವಿದೌಟ್ ಆ ಬಿಲ್ಡಿಂಗ್ ನ ಓನರ್ ನ ಸಪೋರ್ಟ್ ಇಲ್ಲದೆ ಅಲ್ಲಿ ಆ ಸಿಸ್ಟಮ್ ನಡೆಯುವಂಥದ್ದು ಚಾನ್ಸೇ ಇಲ್ಲ. ಆ ಬಿಲ್ಡಿಂಗ್ ನ ಮಾಲಕರು ಸಹ ಏನಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರುವಂತದ್ದು ನಮಗೆ ಗೊತ್ತಾದ ಕಾರಣ ಈ ವಿಷಯವನ್ನು ನಾವು ಇದು ವಿದ್ಯಾರ್ಥಿಗಳು ಕೇವಲ ಅಲ್ಲ ದೊಡ್ಡವರಿಗೂ ಕೂಡ ಈಗ ಎಲ್ಲಿನವರು ಅಂತ ಹೇಳಿದ್ರೆ ಅವರು ಸಿಸ್ಟಮ್ ಅನ್ನು ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ಲೋಕಲ್ಸ್ ಯಾರು ದುಡ್ಡಿನ ಒಂದು ಇದುವೇ ಗೊತ್ತಿಲ್ಲ ಅಂತ, ಅವರ ಕೈಯಲ್ಲಿ ದುಡ್ಡೇ ಇಲ್ಲ ಅಂತವರನ್ನು ಟಾರ್ಗೆಟ್ ಮಾಡ್ತಾ ಇದು ವಿಟ್ಲ ಇರ್ಬೋದು, ಸುಳ್ಳೆ ಇರ್ಬೋದು, ದಿಡುಪೆ ಇರ್ಬೋದು, ಆ ಬೆಳ್ತಂಗಡಿ ಇರ್ಬೋದು, ಉಜಿರೆ ಅವರು ಇಂಥವರೆಲ್ಲ ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ. ಈಗ ಆದವರು ಸ್ವಲ್ಪ ಜನ ಹೊರಗೆ ಬಂದಿದ್ದಾರೆ. ಈಗ 40 ಜನರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಲೋಕಲ್ಸ್ ಗಳೊಂದು 2-3 ಜನ ಮೇನ್ ಆಗಿದ್ದಾರೆ. ಒಬ್ರು ದಿಡುಪೆ ಅವರಿದ್ದಾರೆ, ಮತ್ತೆ ಬಿಲ್ಡಿಂಗ್ ನ ಮಾಲಕರೇ ಅವರಿಗೆ ಸಪೋರ್ಟ್ ಇದ್ದಾರೆ. ಈ 40,000 ದುಡ್ಡು ರೆಂಟ್ ಬರ್ತದೆ ಅಂತ ಹೇಳಿ ಇಲ್ಲಿನ ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟವಾಡುವುದು ಎಷ್ಟು ಸರಿ ಎಂಬಂತ ಪ್ರಶ್ನೆ ಸರ್. ಯಾಕಂತ ಹೇಳಿದ್ರೆ ಕಂಪನಿ ಆಕ್ಚುಲಿ ಬೇಸ್ಡ್ ಮಹಾರಾಷ್ಟ್ರದ ನಾಸಿಕ್ನ ಕಂಪನಿ. ಅದು ಇಲ್ಲಿ ಬಂದು ಯಾಕೆ ಇದನ್ನ ನಡೆಸ್ತಾ ಇದೆ ಅಂತ, ಈಗ ಮಹಾರಾಷ್ಟ್ರದ ಈಗ ಪೊಲೀಸ್ನ ತನಿಖೆ ಆದಾಗ ಪೊಲೀಸರು ನಮಗೆ ಸಂಪೂರ್ಣವಾದಂತ ಬೆಂಬಲ ಕೊಡ್ತಾ ಇದ್ದಾರೆ. ಪೊಲೀಸರು ಅದರ ತನಿಖೆ ಮಾಡಿದ್ದಾರೆ. ಈಗ ಇವತ್ತು ಮೇ ಬಿ FIR ಲಾಂಚ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಕಾನೂನಾತ್ಮಕವಾಗಿ ಹೋಗ್ತೇವೆ. ಆದ್ರೆ ನಮ್ಮ ಆ ಬಿಲ್ಡಿಂಗ್ ನ ಓನರ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಇದ್ದಾರೆ. ಯಾಕೆಂದ್ರೆ ಲೋಕಲ್ ನವರ ಸಪೋರ್ಟ್ ಇಲ್ಲದಲ್ಲಿ ನಡೆಯುವಂತದಿಲ್ಲ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಯಾರು ಬಿಸ್ನೆಸ್ ಇವರು ಬಂದಾಗ, ಇಲ್ಲಿನ ಯೂನಿಟ್ ಹೆಡ್ ಬಂದಾಗ, ಪಲ್ಲವಿ ಅಂತ ಇರುವವರು ಇಲ್ಲಿಗೆ ಬಂದಾಗ ಪೊಲೀಸರಿಗೇನೆ ಧಮಕಿ ಹಾಕುವಂಥದ್ದು, ಪೊಲೀಸರಿಗೇನೆ ಜೋರು ಮಾತಾಡುವಂಥದ್ದು ಮಾಡ್ತಾ ಇದ್ದಾರೆ. ಮುಖ್ಯವಾದಂಥದ್ದು ಏನಂತ ಹೇಳಿದ್ರೆ 6 ತಿಂಗಳ ಹಿಂದೆ ರೈಡ್ ಆಗಿದೆ ಅಂತ ಹೇಳಿದ್ವಲ್ಲ ಸರ್, ಅದು 6 ತಿಂಗಳ ಹಿಂದೆ ಪೊಲೀಸರು ಹೇಳಿದ್ರು. ಈಗ ವಿದ್ಯಾರ್ಥಿಗಳಾದ್ರೆ ಸರಿ, ವಿದ್ಯಾರ್ಥಿನಿಯರಿಗೆ ಒಂದು ಪೇರೆಂಟ್ಸ್ ನ ಪರ್ಮಿಷನ್ ಬೇಕು. ಅಲ್ಲಿ ಸೈನ್ ಮಾಡುವಾಗ ಅವರ ಪೋಷಕರು ಬಂದು ಆ ಜಾಗವನ್ನು ನೋಡಿ ಆ ಜಾಗಕ್ಕೆ ಸೈನ್ ಹಾಕಿ ನನ್ನ ಮಕ್ಕಳು ಇಲ್ಲಿ ವರ್ಕ್ ಮಾಡ್ಬೋದು ಎಂಬಂತ ಒಂದು ಪರ್ಮಿಷನ್ ಅನ್ನು ಕೊಡ್ಬೇಕು ಅಂತ. ಆದ್ರೆ ಇವಳೇ ಇರ್ಬೋದು ಅವಳಿರ್ಬೋದು ಯಾರ ಕೈಯಿಂದ ಸೈನ್ ತಗೊಳ್ಳುವಂಥದ್ದು ಮಾಡಿರ್ಲಿಲ್ಲ. ನಮ್ಮದು ಕೇವಲ ಪ್ರಶ್ನೆ ಅಷ್ಟೇ, ಪೋಷಕರಿಗೆ ತಿಳಿಸದೆ ಪೋಷಕರ ದುಡ್ಡಿನಿಂದ ಇವರ ಬ್ರೈನ್ ವಾಶ್ ಅನ್ನು ಮಾಡಿ ಮನೆಗೆ ಇವರನ್ನು ಬಿಡದೆ, ಈಗ ವಿದ್ಯಾರ್ಥಿನಿಯರು ಕೂಡ ಇರುವಾಗ ಅಲ್ಲಿ ಯಾವ ರೀತಿಯ ಒಂದು ಸಿಸ್ಟಮ್ ಇರ್ಬೋದು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಈಗ ನಾಳೆ ಯಾರಾದ್ರೂ ಓಡಿ ಹೋದ್ರು ನಮಗೆ ಎಂತ ಮಾಡುವಂತದಲ್ಲ, ಪೋಷಕರೇ ಅಲ್ಲಿ ನಾಳೆ ಇದು ಅವರಿಗೆ ಪಾಪ ಅವರ ಮಕ್ಕಳಿಲ್ಲದ ಹಾಗೆ ಆಗುವಂತ ಇದು. ಯಾಕೆಂತ ಹೇಳಿದ್ರೆ ಅಲ್ಲಿನದ್ದು ಈಗ ಓನರ್ ಒಟ್ಟಿಗೆ ಹೇಳಿದ್ರೆ ಅವರದ್ದು ಕೇವಲ ಇಷ್ಟೇ, ನಾವು ಬೆಳಿಗ್ಗೆ 7 ರಿಂದ ಸಂಜೆ 4 ಅಂತ ಅಷ್ಟೇ ಹೇಳ್ತಾರೆ ಬಿಟ್ಟು
ಅಲ್ಲಿ ಆಗುವಂತ ಕೋರ್ಸಿನ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಆ ಕೋರ್ಸಿನದೆಂತ ಅಂತ ಹೇಳಿದ್ರೆ 2,500 ದುಡ್ಡನ್ನು ಕೊಟ್ಟು, ಆ 2,500 ಯಾಕೆ ಅಂತ ಕೇಳಿದ್ರೆ ಊಟಕ್ಕೆ, ಸ್ಟೇಗೆ ಅಂತ ಹೇಳುದು. ಅಕೊಮೊಡೇಷನ್ ಅವರಾಗ ಹಸ್ತವರು ಹೇಳಿದಾಗೆ ವೆಬ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆಲ್ಲ ಒಂದು ಖಾಲಿ ಆಧಾರಲ್ಲಿ ಹೇಗಾಗ್ತದೆ CV ಇಲ್ಲದೆ ಅಂತ ಅಲ್ಲಿ ಸೇರಿದ. ಮತ್ತೆ ಇವರೆಂತ 51,000ಕ್ಕೆ ಕೇವಲ ಒಂದು ಸೀರೆ, ಕೇವಲ ಒಂದು ಶೂ, ಈಗ 51,000 ಇರ್ತದೆ ಸರ್. ಈಗೊಂದು ಅಲ್ಲಿ ಎಂತ ಅದು ಮೊನ್ನೆ ಮತ್ತೆ ಅವರೇ ಹೇಳಿದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ನಾವು ಮಾಡ್ತಿದ್ದೇವೆ, ವಿದ್ಯಾರ್ಥಿಗಳು ಇದಕ್ಕೆ ಸಿಗ್ತಾ ಇದ್ದಾರೆ ಅಂತ. ನಾವು ಹೇಳ್ತಾ ಇರುವಂತದ್ದು ಇಷ್ಟೇ, ವಿದ್ಯಾರ್ಥಿಗಳ ಜೀವನದಲ್ಲಿ ಚಲ್ಲಾಟವಾಡುವಂಥದ್ದು ಅದು ಕೂಡ ಮಂಗಳೂರಿನಲ್ಲಿ ಖಡಾಖಂಡಿತವಾಗಿ ನಾವು ಎಲ್ಲಾ ವಿದ್ಯಾರ್ಥಿಗಳಿದ್ರೂ ಖಂಡಿಸ್ತೇವೆ. ಮಂಗಳೂರಿನಲ್ಲಿ ಇಂಥದ್ದೊಂದು ಸಿಸ್ಟಮ್ ನಡಿಲೇಬಾರದು. ಇದಕ್ಕೆ ಈಗಾಗಲೇ ಕೃಷ್ಣನ್ ಅವರು ಹೇಳಿದಾಗೆ ಈ ಒಂದು ವೆಕ್ಸಾನ್ ಕಂಪನಿ ಮಂಗಳೂರಿನಲ್ಲಿ ಏನಿದೆ, ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಮಾಡಿರ್ತಕ್ಕಂಥ ಕಂಪನಿ, ಇದಕ್ಕೆ ಒಂದು ಬೀಗ ಹಾಕೊಳ್ಳುವವರೆಗೆ ನಮ್ಮ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ ಮತ್ತು ನಾವು ಕಾನೂನಾತ್ಮಕವಾಗಿ ಹೋಗ್ತೇವೆ. ಮುಂದೆ ಇತರ ಪ್ರಶ್ನೆ ಇದ್ರೆ ಕೇಳ್ಬೋದು ಇದ್ರ ಬಗ್ಗೆ. 51 ಕಟ್ಟಿಸಿ ಆ ಪ್ರಾಡಕ್ಟ್ ಇವರು ಸೇಲ್ ಮಾಡಬೇಕು, ಏನು ಮಾಡಬೇಕು ಅದೇ ಸರ್. ಅವರಿಗೆ ಪರ್ಚೇಸ್ ಮಾಡ್ಕೊಳ್ಳೋದು. ಈಗ ವಿಷಯ ಹೇಗೆ ಅಂತ ಹೇಳಿದ್ರೆ ಇವರು 51,000 ಕಟ್ಟಬೇಕು. ಕಟ್ಟಿದಾಗ ಎಂತ ಅಂತ ಹೇಳಿದ್ರೆ ಈಗ ಖಾಲಿ 51,000 ಕಟ್ಟಿದ ಮತ್ತೆ ರಿಸಿಪ್ಟ್ ಅವ್ರು ಕೊಡುವಂತದಿಲ್ಲ, ಖಾಲಿ ಪೇಮೆಂಟ್ ಮಾತ್ರ. ಈಗ 51,000ವನ್ನು ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ. ಇವರು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ಲಿಕ್ಕೆ ಆ ಪ್ರಾಡಕ್ಟ್ ಅಲ್ಲಿ ಎಂತ ಉಂಟು ಅಂತ ಹೇಳಿದ್ರೆ ಸೀರೆ ಉಂಟು ಅಷ್ಟೇ. ಕೇವಲ ಇದು ಒಂದು ಸೀರೆ ಟೈಪ್ ಸೀರೆ, ಕಾಸ್ಮೆಟಿಕ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಇಂಥದ್ದು 51,000 ಫುಲ್ ಉಂಟಾ? ಇಲ್ಲ, ಫುಲ್ ಐಟಮ್ಸ್ 51,000ಕ್ಕೆ ಅವರು ಕೊಡುವಂತ ಎಂತ ಎಲೆಕ್ಟ್ರಾನಿಕ್ ಅಥವಾ ಅದೇ ಸಾಮಾನುಗಳು ಏನಿದೆ ಅದನ್ನು ತಗೊಂಡು ಅದು ಕೇವಲ ಇವರು ಒಮ್ಮೆಗೆ ಪರ್ಚೇಸ್ ಮಾಡ್ಲಿಕ್ಕೆ, ಇವರು ಅದನ್ನು ಸೇಲ್ ಮಾಡಬೇಕು ಅಂತ ಲೆಕ್ಕ ಅಷ್ಟೇ. ಇವರು ಆಕ್ಚುಲಿ ಪುನಃ 3 ಜನರನ್ನ ಆಡ್ ಮಾಡ್ಲಿಕ್ಕೆ ಸಿಸ್ಟಮ್ ಹೇಗೆ ರನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಇವರು ಅವರಿಗೆ 51,000 ಕಟ್ಟಿ ಕೇವಲ ಒಂದು ಪ್ರಾಡಕ್ಟ್ ತಗೊಳ್ಬೇಕು ಅಂತ ಸಿಸ್ಟಮ್. ಬಟ್ ಇವ್ರು ಪುನಃ 51,000ದಿಂದ ನಂಗೆ ಯಾರಿಗಾದ್ರೂ ಸೀರೆಯನ್ನು ಸೇಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇವರ ಫ್ರೆಂಡ್ಸ್ ಅನ್ನು ಸೇರಿಸಿ ಅದಕ್ಕೆ ಸೇರಿಸಿ ಅವರ ಫ್ರೆಂಡ್ಸ್ಗಳೊಟ್ಟಿಗೆ 51,000ವನ್ನು ಕಟ್ಟಿಸುವಂತದ್ದು ಮಾಡ್ತಾ ಇದ್ದಾರೆ. ಸಿಗ್ತದೆ ಅಂದ್ರೆ ಲೈಕ್ ಈಗ ನಾವು 51,000 ಅದು ಕಟ್ಟಿ ಅಂತ ಹೇಳಿತ್ತಲ್ಲ ಸರ್, ಅದಾದ್ಮೇಲೆ ಅವರು ಈಗ ನನ್ನ ಫ್ರೆಂಡನ್ನು ಜಾಯಿನ್ ಮಾಡಿದಾಗ ಅವಳು 51,000 ಕಟ್ಟಿದ್ರೆ ಅದರಲ್ಲಿ 11,000 ನನಗೆ ಬರ್ತದೆ. ಆ 11,000 ಅವರು ಹೇಳುವಂಥದ್ದು, ಆ ಹುಡುಗಿ ಹತ್ರ ಹೇಳುವಂಥದ್ದು ಲೈಸೆನ್ಸ್ಗೆ ಹೋಗ್ತದೆ ಈ ಅಮೌಂಟ್ ಅಂತ. ಬಟ್ ಅಲ್ಲಿ ಲೈಸೆನ್ಸ್ ಯಾರು ಸಿಗುದಿಲ್ಲ, ಆ ಅಮೌಂಟ್ ಯಾರು ಸೇರಿಸಿರ್ತಾರೆ ಅವರಿಗೆ ಆ 11,000 ಇಲ್ಲ 40 ಇಲ್ಲ ಬರುದಿಲ್ಲ, ಅಮೌಂಟ್ ಡಿವೈಡ್ ಆಗುದಿಲ್ಲ ಸರ್. 40,000 ಇರ್ತದೆ, ಅದ್ರಲ್ಲಿ 51,000 11,000 ಕಟ್ ಆದ್ರೆ 40,000 ಉಳಿತದೆ. 40,000 ಯಾರಿಗೆ ಹೋಗ್ತದೆ? ಅವರಿಗೆ. ನಿಮಗೆ ದುಡ್ಡು ಹೇಗೆ ಬರ್ತದೆ? ಹೌದು ನಮಗೆ ಕೊಡ್ತಾರೆ, ಬಟ್ ನನಗೆ ಯಾವ್ದು ಅಮೌಂಟ್ ಸಿಗಲಿಲ್ಲ. ಬಟ್ ಸಿಕ್ಕಿದವರು ಇದ್ದಾರೆ. ಅಂದ್ರೆ ಇವಳು ದುಡ್ಡು ಕಟ್ಟಿದ ಮತ್ತೆ ಇವಳು ಬಂದಾಗಿದೆ, ಇವಳಿಂದ ಅಂದ್ರೆ ಸೇರಿಸುವ ಕ್ಷಮತೆ ಸಹ ಬೇಕಲ್ಲ ಸರ್. ಈಗ ಸೇರಿಸುವಂತ ಕ್ಷಮತೆ ಯಾರೊಟ್ಟಿಗೆ ಉಂಟು? ಮಂಗ ಯಾರಿಗೆ ಮಾಡ್ಬೋದು ಅವ್ರು ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿವರೆಗೆ ಅಂತ ಹೇಳಿ ವಿದ್ಯಾರ್ಥಿಗಳ ಜೀವನದಲ್ಲಿ ಇದು ಚಲ್ಲಾಟವಾಡಬಾರ್ದು ಅಂತ. ಒಂದು ನಾನು ನವೆಂಬರಲ್ಲಿ ನನ್ನದು ಹಣ ಸಿಕ್ಕಿದ್ದು. ಸೊ ನಾನು ಜೂನಲ್ಲಿ ಜಾಯ್ನ್ ಆದದ್ದು. ಜೂನ್ ಜುಲೈ ಆಗಸ್ಟ್ ತನಕ ಅಲ್ಲಿ ಇದ್ದೆ. ಆಗಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಅಲ್ಲಿ ಬಿಟ್ಟದ್ದು. ಆಗಸ್ಟ್ ಸ್ಟಾರ್ಟಿಂಗಲ್ಲಿ ಬಿಟ್ಟದ್ದು ನಮ್ಮ ಮಮ್ಮಿ ಹತ್ರ ಹೇಳಿದ್ದೆ ಲ್ಯಾಪ್ಟಾಪಿಗೆ ಅಂತ ಹಣ ತಗೊಂಡದ್ದು. ನಾನು ಅವರು ಬರ್ಬೇಕಾ ನನಗೆ ಲ್ಯಾಪ್ಟಾಪ್ ಬೇಕು, ಆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ ತಕ್ಷಣ ನಾನು EMI ಲ್ಯಾಪ್ಟಾಪ್ ತೆಗೆದೆ. ಈ ತಪ್ಪು ಮಾಡಿದಲ್ಲದೆ ಈ ತಪ್ಪು ಸಹ ಮಾಡಿಕೊಂಡೆ. ನಾನು EMI ಲ್ಯಾಪ್ಟಾಪ್ ತೆಗೆದೆ ಅವರು ಒಂದು ಇದರಿಂದ ಸೇವ್ ಆಗಲಿಕ್ಕೋಸ್ಕರ. ಈಗ ನಾನು ಸ್ಟೂಡೆಂಟ್, ನನ್ನ ಹತ್ರ ಹಣ ಇಲ್ಲ, EMI ಕಟ್ಟುವಷ್ಟು ನನ್ನ ಹತ್ರ ಅಷ್ಟು ಶಕ್ತಿ ಇಲ್ಲ, ಕೆಲಸ ಇಲ್ಲ. ಅದಕ್ಕೋಸ್ಕರ ಆ ಒಂದು ಇದಕ್ಕೋಸ್ಕರ ನಾನು ಅದರೊಳಗೆ ಹಣ ಕೇಳಿದ್ದು ಸಿಕ್ಕಿದೆ. ಸಾಕಷ್ಟು ಗೋಲ್ಮಾಲ್ ಕಂಪನಿಗಳು ಬರ್ತಾ ಇದೆ ಅಂತ ಹೇಳಿ ಎಲ್ಲ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಹೌದು, ನೀವು ಹೋಗಿ ಬಿದ್ದು ನೀವು ತಪ್ಪಲ್ವಾ ಸರ್? ಅದನ್ನೇ ನಾವು ಹೇಳ್ತಾ ಇರೋದು. ನಾವಿಲ್ಲಿ ಅವರ ವಿರುದ್ಧ ಬ್ರೈನ್ ವಾಶ್ ಮಾಡ್ತಾರೆ ಸರ್. ಒಂದ್ ಸೆಕೆಂಡ್ ಸರ್. ಈಗ ಅವರನ್ನ ನಮಗೆ ಸಹ ಗೊತ್ತುಂಟು, ನಿಮಗೆ ಸಹ ಗೊತ್ತುಂಟು ಸರ್. ನಾವು ಇದು ಎಂತ ಫ್ರಾಡ್ ಅಂತ ಹೇಳಿ ಗೊತ್ತಿರ್ತದೆ. ಅವರಲ್ಲಿ ಹೋದಾಗ ವೇಕೆನ್ಸಿ ಅಂತ ಹೇಳಿ ಕರೆಸುವಂತದ್ದು ನಮ್ಮನ್ನು ಟ್ರೈನಿಂಗ್ ಸರ್ ಹೇಳ್ತೇವೆ, ಉತ್ತರ ಕೊಡ್ತೇವೆ. ಕರಿತಾ ಇರುವಂತದ್ದು ಚೈನ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾರು ಸಹ ಹೋಗುದಿಲ್ಲ. ಜಾಬ್ ಹೈರಿಂಗ್ ಅಂತ ಹೋಗಿ 31,000 ಅಂತ ನಮ್ಮ ಹತ್ರ ಹೇಳಿ ಕರೆಸಿದ್ದು. ಜಾಬ್ ವೇಕೆನ್ಸಿ ಅಂತ ಕರಿತಿದ್ದಾರೆ ಸರ್. ನನಗೆ ಆನ್ಲೈನ್ ಅಂದ್ರೆ ಡಿಜಿಟಲ್ ವರ್ಕಿಂಗ್ ಅಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳಿ ಕರೆಸಿದ್ದು. ಅಂಡ್ ವೆಬ್ಸೈಟ್ ನಮ್ಮ ಕಾಲೇಜಲ್ಲಿ ಈಗ 5 to 6 ಮೆಂಬರ್ಸ್ ಅದಕ್ಕೆ ಹೋಗಿ ಹೊರಗೆ ಬಂದಿದ್ದಾರೆ. ಬಟ್ 1 ಮೆಂಬರ್ ಈಗ ಇನ್ನೂ ಸಹ ಅಲ್ಲೇ ಇದ್ದಾಳೆ, ಅಶ್ವಿನಿ ಅಂತ. ಅವರು ನಿನ್ನೆ ಬೆಳಿಗ್ಗೆ ತನಿಖೆಗೆ ಅವರು ಇದ್ರು. ಬಟ್ ಸಂಜೆ ಆಗುವಾಗ ಅವ್ರು ಕಾಣಲಿಲ್ಲ ನಮಗೆ.
ಕಾಲೇಜ್ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಉಂಟು ಸರ್. ಅದಕ್ಕೆ ವಿದ್ಯಾರ್ಥಿ ಸಂಘದಿಂದ ಅಫಿಷಿಯಲ್ ಆಗಿ ನಾವು ಬರ್ತಾ ಇರುವಂತದ್ದು. ಕಾಲೇಜಿಗೆ ಈಗ ನಾವು ಕಂಪ್ಲೇಂಟ್ ಸಹ ಕೊಟ್ಟಾಗ ನಮ್ಮ ಜೊತೆ ನಮ್ಮ ಚೇರ್ಮನ್ ಇದ್ರು, ವೈಸ್ ಪ್ರಿನ್ಸಿಪಲ್ ನಮ್ಮ ಜೊತೆಗೇನೆ ಇದ್ದಾರೆ. ನಾವು ಇವತ್ತು ಮಾಡ್ತಿರುವಂತದ್ದು ಅವೇರ್ನೆಸ್ಸಿಗೋಸ್ಕರ ಸರ್. ಈಗ ಮಾಧ್ಯಮದಿಂದಲೇ ನಾವು ಅವೇರ್ನೆಸ್ ಕೊಡ್ಬೇಕಷ್ಟೇ, ಬೇರೆ ನಮಗೆ ಆಪ್ಷನ್ ಇಲ್ಲ ವಿದ್ಯಾರ್ಥಿಗಳಾಗಿ. ನಾಳೆ ರೋಡಿಗೆ ಇಳಿದ್ರು ಸಹ ಕೊಡುವಂಥದ್ದು ನಮಗೆ ಸಪೋರ್ಟ್ ಮಾಡುವಂಥದ್ದು ಅದು ಮಾಧ್ಯಮ. ಅದಕ್ಕೋಸ್ಕರ ಪೊಲೀಸ್ನ ಸಂಪೂರ್ಣವಾದಂಥ ಸಹಕಾರ ನಮಗೆ ಸಿಗ್ತಾ ಇದೆ. ಅದನ್ನು ಮಾಧ್ಯಮದ ಜೊತೆಗೂ ಹಂಚುವಂತ ಕಾರಣಕ್ಕೆ ನಾವು ಇವತ್ತು ಸೇರಿದ್ದೇವೆ. ಇನ್ನೀಗ ಕೃಷ್ಣನ್ ಅವರು ಹೇಳ್ತಾರೆ ಅದ್ರ ಬಗ್ಗೆ. ಸರಿನ ಪ್ರಶ್ನೆಗೆ ಉತ್ತರಿಸುವುದಾದ್ರೆ, ಪ್ರತಿಯೊಂದು UG ಮತ್ತು PG ಕಾಲೇಜ್ಗಳಲ್ಲಿ ಇಂಟರ್ನ್ಶಿಪ್ ಮಾಡೋದು ಕಡ್ಡಾಯ, ಇಟ್ ಇಸ್ ಕಂಪಲ್ಸರಿ. ಹೀಗೆ ಆಗುವಾಗ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಜಾಬ್ಗಳನ್ನು ನೋಡ್ತಾರೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಜಾಬ್ಗಳನ್ನು ಹುಡುಕುವಂಥ ಸಂದರ್ಭ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ, ಇಂಟರ್ನ್ಶಿಪ್ ಮಾಡಲಿಲ್ಲ ಆದರೆ ಕೆಲವೊಮ್ಮೆ ಹಾಲ್ ಟಿಕೆಟ್ ಕೊಡದೇ ಇರೋದು, ಅಟೆಂಡೆನ್ಸ್ ಕೊಡದೇ ಇರೋದು, ಫೈನನ್ನು ಹಾಕುವುದು, ಇಂಟರ್ನಲ್ಸಲ್ಲಿ ಮಾರ್ಕ್ಸನ್ನು ಕಟ್ ಮಾಡುವಂಥದ್ದು. ಇದರಿಂದ ಹೆದರಿ ವಿದ್ಯಾರ್ಥಿಗಳು ಕೂಡ ಎಲ್ಲಿಯಾದರೂ ಒಂದು ಜಾಬ್ ಸಿಗಲಿ, ಎಲ್ಲಿಯಾದರೂ ಒಂದು ಕೆಲಸ ಸಿಗಲಿ, ಎಲ್ಲಿಯಾದರೂ ಒಂದು ಇಂಟರ್ನ್ಶಿಪ್ ಸಿಗಲಿ ಅಂತ ಈ ಉದ್ದೇಶದಿಂದ ಯಾವುದೇ ರೀತಿಯಲ್ಲಿ ತಪ್ಪು ಮನಸ್ಸಿಲ್ಲದೆ ಅಲ್ಲಿ ಹೋಗ್ತಾರೆ. ಈಗ ವಿದ್ಯಾರ್ಥಿಗಳನ್ನು ಕೂಡ ಒಂದು ಸ್ವಲ್ಪ ಮಂಗ ಮಾಡುವುದು, ಏನೇನು ಹೇಳಿ ಕರೆಸುವುದು ಸುಲಭ. ನೀವು ಈ ಪೋಸ್ಟರನ್ನು ನೋಡಿದರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಪಿರಮಿಡ್ ಸ್ಕೀಮ್ ಆಗಿರ್ಬೋದು, ಚೈನ್ ಮಾರ್ಕೆಟಿಂಗ್ ಆಗಿರ್ಬೋದು, ಇದನ್ನು ಎಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಅದನ್ನು ಬಿಟ್ಟು ಈಗ ಇವರು ಹೇಳಿದಾಗೆ ಕಂಪನಿಯ ಹೆಸರು ಕೂಡ ಸರಿಯಾಗಿ ಅವರಿಗೆ ಹೇಳಲಿಲ್ಲ. ಅವರಲ್ಲಿ ಹೋದ ನಂತರವೇ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಪ್ಲ್ಯಾನ್ಡ್ ಒಂದು ಕ್ರೈಮನ್ನು ಮಾಡಿ, ಅವರ ಬ್ರೈನ್ ವಾಶನ್ನು ಮಾಡಿ, ಇಮೋಷ್ನಲ್ ಆಗಿ ಅವರನ್ನು ಹ್ಯಾರಾಸ್ ಮಾಡಿ, ಬೇರೆ ಬೇರೆ ರೀತಿಯಲ್ಲಿ ಮೆಂಟಲ್ ಟಾರ್ಚರನ್ನು ಕೊಟ್ಟು, ಮತ್ತೆ ನೀವು ಹೋಗಿ ಒಂದು 51,000 ಏನಾದರೂ ಲ್ಯಾಪ್ಟಾಪ್ ಮಾರಿ ತನ್ನಿ, ಚಿನ್ನವನ್ನು ಅಡವಿಟ್ಟು ತನ್ನಿ, ಮನೆಯವರ ಹತ್ರ ಕೇಳಿ ತನ್ನಿ, ಆಚೆ ಈಚೆ ಕೇಳಿ ತನ್ನಿ ಅಂತ ಹೇಳುವಾಗ ದಿಸ್ ಇಸ್ ನಥಿಂಗ್ ಬಟ್ ಅ ಕ್ರೈಮ್. ಇದರಲ್ಲಿ ವಿದ್ಯಾರ್ಥಿಗಳ ಯಾವುದೇ ರೀತಿಯಲ್ಲಿ ತಪ್ಪಿಲ್ಲ. ಯಾಕಂದರೆ ಇದನ್ನು ನೋಡುವಾಗ ಎನಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೋದು, ಹಿ ವಿಲ್ ಡೆಫಿನೆಟ್ಲಿ ಅಪ್ಲೈ. ಯಾಕಂದರೆ ಇಷ್ಟು ಸುಂದರವಾದ ಒಂದು ಪೋಸ್ಟರ್ ನೋಡುವಾಗ ಯಾರು ಕೂಡ ಹೋಗ್ಬೋದು. ಮತ್ತೆ ಇಲ್ಲ, ಇದೆ BMP ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಅದು ಈಗ ಅದು ಗೂಗಲ್ ಅಲ್ಲಿ ಈಗ ನಾವು ಸರ್ಚ್ ಮಾಡಿದ್ರೆ ಬರ್ತದೆ ಅಂತ ನೀವು ಹೇಳಿದ್ರಿ. ಬಟ್ ಬರ್ತಾ ಇದೆ ಹೇಗೆ, ಹೀಗೇನೆ ಎಂತ ನಮ್ಮ ಇದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡುವಂತ ಕಂಪನಿ ಅಂತ. ಈವನ್ ವೆಬ್ಸೈಟ್ ಅಲ್ಲಿ ಸಹ ಫುಲ್ ಇನ್ಫಾರ್ಮೇಶನ್ ದಿಸ್ ಈಸ್ ವಾಟ್ ಪಿರಮಿಡ್ ಸ್ಕೀಮ್ ಅಂತ ಕೊಡ್ಲಿಲ್ಲ ಇಲ್ಲಿ ಸಹ. ಮತ್ತು ಪ್ರತಿಯೊಂದು ಕಂಪನಿ ಕೂಡ ಅವರ ವೆಬ್ಸೈಟ್ ಅಲ್ಲಿ ಹಾಕುವಾಗ ದೇ ಆರ್ ಗೋಯಿಂಗ್ ಟು ಅವರು ಪಾಸಿಟಿವ್ PR ಅನ್ನೇ ಹಾಕ್ತಾರೆ. ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ನೀವು ಹೌದು, ಕಾಲೇಜಿಂದ ಯಾವಾಗಲೂ ಇಂಟರ್ನ್ಶಿಪ್ ಸರಿ, ಒಂದು ರೆಫರೆನ್ಸ್ ಲೆಟರ್ ಕೊಡ್ತಾರೆ ಕಾಲೇಜಿಂದ. ಸರಿ, ಇದನ್ನ ಪ್ಲೇಸ್ಮೆಂಟ್ ಸೆಲ್ ಅವರು ಕೂಡ ಒಂದು ಸ್ವಲ್ಪ ಗಮನಕ್ಕೆ ತಂದು. ಹೌದು, ನೀವು ಹೇಳಿದ ಆ ತರ ಇಲ್ಲ, ಹಾಗೆ ಇಲ್ಲ, ಇದರ ಬಗ್ಗೆ ಪ್ಲೇಸ್ಮೆಂಟ್, ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಕೂಡ ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಬೇಕು. ಹೌದು ಸರ್. ಮತ್ತೆ ಕಾಲೇಜಿಂದ ಅಫಿಷಿಯಲ್ ಆಗಿ ಕಳಿಸಿರ್ತಕ್ಕಂಥ ಇದಲ್ಲ. ಯಾಕೆಂದ್ರೆ ವಿದ್ಯಾರ್ಥಿಗಳು ಅವರ ಮನಸ್ಸಿಂದಲೇ ಹೋಗ್ತಾರೆ. ಸುಮಾರು ಜನರು ಕಾಲೇಜ್ ನಮಗೆ ಕೊಡೋದು ಬೇಡ, ನಾವೇ ಆಗಿ ಹೋಗ್ತೇವೆ. ಯಾಕೆಂತ ಹೇಳಿದ್ರೆ ಕಾಲೇಜ್ ಕೊಡುವಂಥದ್ದು ಫಸ್ಟ್ ಇಂಟರ್ನ್ಶಿಪ್ ಯಾರಿಗಾದ್ರೂ ಎಷ್ಟು ಸಿಗ್ತದೆ? 10,000 ಜಾಸ್ತಿ ಅಂದ್ರೆ ಸಿಗ್ಬೋದು, 15,000 ಸಿಗ್ಬೋದು, 30,000 ಕೊಡ್ತಾರೆ ಅಂತ ಹೇಳಿದಾಗ ಈಗ ಸ್ವಲ್ಪ ಅದೇ ಮಂಗ ಮಾಡ್ಲಿಕ್ಕೆ ಯಾರಿಂದ ಆಗ್ತದೆ? ಮಾಡ್ತಾರೆ. ಖಂಡಿತವಾಗಿ ಈಗಾಗಲೇ ಹೇಳಿದಾಗೆ ಮಾಧ್ಯಮದವರು, ಪೊಲೀಸ್ನವರು ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಬಟ್ ಎಷ್ಟಾದ್ರೂ ಸಹ 100 ಅಲ್ಲಿ ಒಂದು 5 ಪೀಪಲ್ಸ್ ಇರ್ಬೋದಲ್ಲ, ಎಲ್ಲರೂ ಇಷ್ಟು ಎಂತ ಬ್ರಿಲಿಯಂಟ್ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದ್ರ ಅವೇರ್ನೆಸ್ ಇನ್ನೂ ತುಂಬಬೇಕು. ಮತ್ತೆ ಮಂಗಳೂರಿನಲ್ಲಿ ಲೋಕಲ್ಸ್ ಗಳ ನಮಗೆ ಸಪೋರ್ಟ್ ಫುಲ್ ಆಗಿ ಇದಕ್ಕೆ ಬೇಕು. ಯಾಕೆಂತ ಹೇಳಿದ್ರೆ ಬಿಲ್ಡಿಂಗ್ಗೆ ಕೊಡದೆ ಅವ್ರು ನಡೆಸುದೇ ಎಲ್ಲಿಂದ, ಬೇರೆ ಒಂದು ಸ್ಟೇಟ್ ಇಂದಲೇ ಬಂದು. ಈಗ ವಿದ್ಯಾರ್ಥಿಗಳು ಎಲ್ಲರೂ ಸೇರ್ತಿದ್ದಾರೆ ಒಂದು ರಾಜಕೀಯ ಬಿಟ್ಟು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ನಾವು ಗಂಭೀರವಾಗಿ ಯೋಚಿಸಬೇಕಾದಂತ ವಿಷಯ. ಒಂದು ಮಕ್ಕಳೇ ಇಲ್ಲಿ ಒಂದು ಕೈಯನ್ನು ಕಟ್ ಮಾಡಿ ಸ್ಟಿಚ್ ಹಾಕುವಲ್ಲಿವರೆಗೆ ಪರಿಸ್ಥಿತಿ ಎತ್ತುತ್ತದೆ ಅಂತ ಹೇಳಿದ್ರೆ ಅದು ಎಷ್ಟು ಗಂಭೀರದವರೆಗೆ ಎತ್ತಿರ್ಬೋದು ಅಂತ. ಮತ್ತೆ 51,000 ಈಗ ಇವರಿಗೆ ಸಿಕ್ಕಿದ್ದು ಏನಿದೆ, ಕೈ ಪಾಪ ಕಟ್ ಮಾಡಲವರೆಗೆ ಹೋಗಿ ಸಿಕ್ಕಿತು. ಬೇರೆ ಇದು ಹೊರಗೆ ಯಾಕೆ ಈ ವಿಷಯಗಳು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ 51,000 ಈಗ ನಾನು ಕಟ್ಟಿ ಸೇರಿದ ಮತ್ತೆ ಅವರು ಅದನ್ನು ರಿಟರ್ನ್ ಕೊಡದೆ ಇದ್ರೆ, ಈಗ ಹಲವಾರು ವ್ಯಕ್ತಿಗಳು, ಈಗ ನಮಗೆ ನಮ್ಮ ಕಾಲೇಜಿಂದ ಅಫಿಷಿಯಲ್ ಆಗಿ ಪರ್ಮಿಷನ್ ಸಿಕ್ಕಿದ ಕನ್ನಡ ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ. ಬೇರೆ ಕಾಲೇಜಿಂದ ಅವರ ಕಾಲೇಜ್ನ ಒಂದು ವಿಷಯ ಗೊತ್ತಾಗೋದು ಬೇಡ ಅಂತ ಅವ್ರು ಕಳಿಸದೇ ಸಹ ಕೂಡ ಇರ್ಬೋದು. ಆದ್ರೆ ಕಾಲ್ಗಳು ನಮಗೆ ಬರ್ತಾ ಇದೆ. ಈಗ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿರುವಾಗ ನಮಗೆ ಎಲ್ಲರಿಗೂ ಕಾಲ್ಗಳು ಬರ್ತಾ ಇದೆ. ಅದರಿಂದ ಹಲವಾರು ಕಾಲೇಜ್ನವರು ಈ ಒಂದು ಸಿಸ್ಟಮ್ ಅಲ್ಲಿ ಇದ್ದಾರೆ. ಈಗಾಗಲೇ ಬೇರೆ ಕಾಲೇಜ್ನವರು ಇದ್ದಾರೆ, ಬೇರೆ ಕಾಲೇಜ್ನವರು ಕೂಡ ಹಲವಾರು ಇದ್ದಾರೆ. ಶ್ರೀನಿವಾಸ್ ಎನೋಪ ಅಲೋಷಿಯಸ್ ಇಂದ 3 ಕಾಲೇಜಿಂದ ನಂಗೆ ಕಾಲ್ ಬಂದಿದೆ.
ಟೋಟಲ್ ಈಗ ಅದರಲ್ಲಿ ಈಗ ಎಟ್ ಪ್ರೆಸೆಂಟ್ 40 ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಅಂತ ಕೂಡ ನಾವು ಹೇಳೋಗಿಲ್ಲ ಸರ್, ಯಾಕಂದ್ರೆ ಕಾಲೇಜಿಗೆ ಬರೋದು ಸ್ಟಾಪ್ ಮಾಡ್ತಿದ್ದಾರೆ. ನಮಗೀಗ ಗೊತ್ತಿರೋ ಪ್ರಕಾರ ಮೋರ್ ದೆನ್ 100 ಸರ್. ಕಳೆದ ಈಗ ಎನ್ಕ್ವೈರಿ ಆದ ಮತ್ತೆ ನಮಗೆ ಗೊತ್ತಿರುವಾಗೆ ಕಳೆದ 4 ವರ್ಷದಿಂದ ಕಂಪೆನಿ ನಡೀತಾ ಇದೆ. ಕಳೆದ 6 ತಿಂಗಳ ಹಿಂದೆ ಅದರ ಬಗ್ಗೆ ಒಂದ್ಸಲ ಎನ್ಕ್ವೈರಿ ಆಗಿದೆ, ಹಲವಾರು ಕಂಪ್ಲೇಂಟ್ಸ್ ಆಗಿದೆ. ಬಟ್ ಇದ್ರ ಹಿಂದೆ ಹೋಗುವಂತವ್ರಿಲ್ಲ. ಬಟ್ ಈ ಸಲ ನಾವು ಇದ್ರ ಹಿಂದೆ ಹೋಗ್ತೇವೆ. ನಮಗೆ ಒಂದು ಎಂತ ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂತ ಬೆಂಬಲ ಮತ್ತು ಈ ಕಂಪನಿ ಎಲ್ಲಿವರೆಗೆ ಮುಚ್ಚುದಿಲ್ಲ ಅಲ್ಲಿವರೆಗೂ ನಾವು ಇದ್ರ ಬಗ್ಗೆ ವಿಷಯವನ್ನು ತಲುಪಿಸ್ತೇವೆ ಹಾಗೂ ಹೋರಾಟ ಮಾಡ್ತೇವೆ. ಅಲ್ಲಿ ಸ್ಟಾಫ್ ಇರ್ತಾರಲ್ಲ, ಹೌದು, ಅವರು ಈ ರೀತಿಯಾಗಿ ಟ್ರೈನಿಂಗ್ ಕೊಡೋರು ಅವರೇ ಅಲ್ಲಿ ಸ್ಟೂಡೆಂಟ್ಸ್ ಅನ್ನು. ಯಾಕೆಂದ್ರೆ ಸರ್ ಈಗ ನೋಡಿ, ಹಳೆ ಕಾಲದಲ್ಲಿ ಪಿರಮಿಡ್ ಸ್ಕೀಮ್ ನ ಬಗ್ಗೆ ಫುಲ್ ಅವೇರ್ನೆಸ್ ಆಗಿ ಅದರ ಬಗ್ಗೆ ನಿಲ್ಲಿಸಿದ್ದಾರೆ. ಈಗ ಆ ಕ್ರೈಮ್ ಅಂತ ಹೇಳಿ ಅದನ್ನ ನಿಲ್ಲಿಸಿದ್ದಾರೆ. ಬಟ್ ಈಗ ಇದು ಹೊಸ ಸಿಸ್ಟಮ್, ಎಂತ ಬ್ಲೂ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಪೇರೆಂಟ್ ಕಂಪನಿ, ಬಿಗ್ ವೇಲ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಪೇರೆಂಟ್ ಕಂಪನಿ, ಅದ್ರ ಅಂಡರ್ ವೆಕ್ಸಾನ್ ಅಂತ ಕಂಪನಿ. ಈಗ ಇಲ್ಲಿ ಟ್ರೇಡ್ ಲೈಸೆನ್ಸ್ ಮತ್ತೆ ಬೇರೆ ಲೈಸೆನ್ಸ್ ಏನಿರುವುದು ಅದು ಆ ಮಹಾರಾಷ್ಟ್ರದ ನಾಸಿಕ್ನ ಓನರ್ ಒಟ್ಟಿಗಿಲ್ಲ. ಇಲ್ಲಿರುವುದು ಇಲ್ಲಿನ ಅದೇ ಅವರು ಊರು ಧಾರವಾಡದವರು ಇಲ್ಲಿ ಬಂದು ಎಂತ ಸಿಸ್ಟಮ್ ಅನ್ನು ವಿತ್ ಪರ್ಮಿಷನ್ ಅಂತ ನಡೆಸ್ತಾ ಇದ್ದಾರೆ. ಬಟ್ ಪರ್ಮಿಷನ್ ಹೇಗೆ ಸಿಕ್ಕಿತು ಅವರಿಗೆ? ಒಂದು ಈ ಸಿಸ್ಟಮ್ ನ ಬಗ್ಗೆ ಎನ್ಕ್ವೈರಿ ಆಗ್ಲಿಲ್ವಾ? ಇಷ್ಟು ಒಳ್ಳೆ ದೊಡ್ಡ ಕ್ರೈಮ್ ನಡೀತಾ ಉಂಟು, ಸ್ಕ್ಯಾಮ್ ನಡೀತಾ ಉಂಟು, ಇದ್ರ ಬಗ್ಗೆ ಗೊತ್ತಾಗ್ಲಿಲ್ವಾ? ಈಗ ಪೇರೆಂಟ್ ಕಂಪನಿ ಅಂಡರ್ ಹೀಗೆ ವೆಕ್ಸಾನ್ ಅಂತ ಕಂಪನಿ ಮಾಡಿ ಇದೀಗ ವೆಕ್ಸಾನ್ ಕಂಪನಿ ಹೆಸರಲ್ಲಿ ನಡೀತಾ ಇದೆ. ಗೂಗಲ್ ಪೇ, ಆನ್ಲೈನ್ ಪೇ. ಬಟ್ ಒನ್ ಥಿಂಗ್ ಸರ್, ಅವರು ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅವರದ್ದು ವೆಬ್ಸೈಟ್ ಅಲ್ಲಿ ಎಂ ಸಿ ಅಂತ ಒಂದು ಪೇಜ್ ಇದೆ. ಆ ಪೇಜ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಅಪ್ರೂವ್ ಆಗಿದೆ ಅಂತ ಹೇಳಿ ಆ ಪೇಜ್ ಅಲ್ಲಿ ಇದೆ. ಅದು ನೋಡಿ ಆದ್ಮೇಲೆ ನಾವು ಬಿಲಿ ಮಾಡಬೇಕಾಗಿ ಬರ್ತದೆ. ಬಿಕಾಸ್ ಅದು ಹೇಗೆ ಇದೆ ಹೇಳಿದ್ರೆ ಎಕ್ಸಾಕ್ಟ್ ಗೌರ್ಮೆಂಟ್ ಅಪ್ರೂವ್ ಇದೆ ಅಂತಾನೆ ನಾವು ನಂಬಬೇಕು. ನೀವು ಬೇಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ವೆಕ್ಸಾನ್ MC ಪೇಜ್ ಅಲ್ಲಿ ಸಿಗ್ತದೆ. ಬೇಕಿದ್ರೆ ನಾನು ಸಹ ತೋರಿಸ್ತೇನೆ. A to Z ಬಿಟ್ಟು ಹಾಗೆವೇ ಇದೆ, ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತದೆ. ಯಾಕಂದ್ರೆ ಅದಕ್ಕೆ ಪರ್ಮಿಷನ್ ಸಿಕ್ಕಿದೆ ಅಲ್ಲ ಸರ್. ಈಗ ಪರ್ಮಿಷನ್ ಹೇಗೆ ಸಿಕ್ಕಿತು ವಿದೌಟ್ ಅಂತ ಅದ್ರ ಬಗ್ಗೆ ಗೊತ್ತಾಗದೆ. ಅದ್ರ ಬಗ್ಗೆ ಅಂದ್ರೆ ತನಿಖೆ ಆಗ್ಲಿಲ್ವಾ? ಟ್ರೇಡ್ ಲೈಸೆನ್ಸ್ ಸರ್, ಯಾರಿಗೂ ಕೊಡ್ತಾರೆ ಅದ್ರನ್ನೇ ಹೇಳುದು. ಟ್ರೇಡ್ ಲೈಸೆನ್ಸ್ ಹೌದು, ನಂಗೂ ಸಹ ನಾಳೆ ಕೊಡ್ಬೋದು, ಅದಲ್ಲ. ಬಟ್ ಆ ಟ್ರೇಡ್ ಲೈಸೆನ್ಸ್ ಕೊಟ್ಟ ಮತ್ತೆ ಅದೇ ಕೊಟ್ಟ ಮತ್ತೆ ಬಟ್ ಅದರ ಬಗ್ಗೆ ಚೆಕಿಂಗ್ ಆಗ್ಬೇಕಲ್ಲ ಸರ್. ಈಗ 6 ತಿಂಗಳು ಹಿಂದೆ ಇಷ್ಟು ಸ್ಟೂಡೆಂಟ್ಸ್ಗಳು ಹೋಗಿದ್ದಾರೆ. ಇನ್ನು ಈಗ ಪೊಲೀಸ್ಗಳು 4 ದಿನದಿಂದ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರನ್ನು ಕರೆಸ್ತಾ ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ಗಳು ಇಷ್ಟು ಸಪೋರ್ಟ್ ಇರುವಾಗ ನಾವು ಲೋಕಲ್ಸ್ಗಳೇ ಅವ್ರ ಎಂತ ನಮ್ಮ ಸಪೋರ್ಟ್ ಇಲ್ಲದೆ ಲೋಕಲ್ಸ್ಗಳೇ ಅವರಿಗೆ ಸಪೋರ್ಟ್ ಕೊಟ್ರೆ ಆ ಒಂದು 40,000 ರೆಂಟಿಗೋಸ್ಕರ ಅವರಷ್ಟು ಸಪೋರ್ಟ್ ಮಾಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಷ್ಟು ಹಾಳಾಗಿ ಹೋಗ್ತಾ ಇದ್ದಾರೆ ಅಂತ. ಸುಮಾರು ಡಿಸೆಂಬರ್ ನವೆಂಬರ್ ಏನಾದ್ರು ಅದು ಕಂಪನಿ ಫ್ರಾಡ್ ಅಂತ ಗೊತ್ತಾಗಿದೆ. ನನಗೆ ಜುಲೈ ಅಲ್ಲಿ ಗೊತ್ತಾದ ನಂತರ ನೀವು ಅದರಿಂದ ಹೊರ ಬರ್ಲಿಕ್ಕೆ ಪ್ರಯತ್ನ ಪಟ್ಟದಲ್ಲ ಬಂದಿದ್ದೀನಿ ಅಂದ್ರೆ ಈಗ ಬಂದದ್ದು ಈಗ ಅಲ್ಲ ಅವಳು ಅವತ್ತೇ ಬಂದಿದ್ದಾಳೆ. ಆ ನಂತರ ನೀವು ಬಂದು ಈಗ ಕೆಲವು 4 ತಿಂಗಳು 5 ತಿಂಗಳು ಏನಾಯ್ತು, ಅಪ್ರಾಕ್ಸಿಮೇಟ್ಲಿ ಒಂದು 6 ತಿಂಗಳಾಯ್ತು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಈ ಒಂದು ಅವಧಿಯಲ್ಲಿ ನೀವು ಯಾರಿಗಾದ್ರೂ ಈ ವಿಚಾರವನ್ನು ಕಂಪನಿ ಬಗ್ಗೆ ಹೇಳಿದ್ದು ಮತ್ತೆ ನಿಮ್ಮ ಅವೇರ್ನೆಸ್ ನಿಂದ ಅದನ್ನು ಬಿಡುವಂತದ್ದು ಆರಂಭದಲ್ಲಿ ಬಿಡುವಂತದ್ದು ಆಗಿದೆಯಾ? ಪೊಲೀಸ್ ಇವಳೊಟ್ಟಿಗೆ ಹೋದ ಇದು ಫೋಟೋ ಇದು ಅದೇ ಹೋಗಿದ್ದಾರೆ. ಆದ್ರೆ ವಿಷಯ ಎಂತಾಗ್ತಾ ಇದೆ ಅಂತ ಹೇಳಿದ್ರೆ ಏನಂದ್ರೆ ನನ್ನ ಮಾತಿದೆ, ನೀವೇನಾದ್ರೂ ಗೊತ್ತಾದ ನಂತರ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವೈಯಕ್ತಿಕವಾಗಿ ಅದು ಗೊತ್ತಾಗೋದು ಇಲ್ಲಿ ಅಂದ್ರೆ ನಮ್ಮ ಯಾವುದೋ ಒಂದು ಗೌರವದ ಪ್ರಶ್ನೆ ಆಗಿಂತ ಇಂಥ ಸಂದರ್ಭಗಳಿಂದ ಸಮಾಜಕ್ಕೆ ಬಹಳ ನಷ್ಟ ಆಗ್ತದೆ. ಆದ್ರೆ ನೀವು ಎಕ್ಸ್ಪೋಸ್ ಮಾಡ್ತಿದ್ದೀರಿ, ಒಳ್ಳೆ ವಿಚಾರ. ಅದೇ ಸರಿ ಇರೋದು 100% ನೀವು ಹೇಳಿ ಸರ್. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೆದರಿಕೆಯಾಗಿ ಬಾರದೀಗ ಸುಮಾರು ಜನ ಕೂತಿದ್ದಾರೆ. ನೀವು ಹೇಳಿದ 100% ಸರಿ. ಮತ್ತೆ ಗೊತ್ತಿರುವಂತ ವಿಚಾರ, ಈಗ ನಂಗೆ ಗೊತ್ತಿರೋರು ಪರ್ಸನಲ್ ಆಗಿ ಗೊತ್ತಿರೋರು ಅವರ ಪೇರೆಂಟ್ಸ್ ಹೆದರ್ತಿದ್ದಾರೆ. ಯಾಕೆಂದ್ರೆ ನಾಸಿಕಿಂದ ಕಾಲ್ ಬರ್ತಿದೆ ಸರ್. ಬೇರೆ ಸ್ಟೇಟ್ನವರೇ ಕಾಲ್ ಮಾಡಿ ಡೈಲಿ, ಇವತ್ತು ಬೆಳಿಗ್ಗೆ ಸಹ ಅವರಿಗೆ ಕಾಲ್ ಬಂದ ಕಾರಣ ಅವ್ರು ಇಲ್ಲಿ ಇವತ್ತು ಪ್ರೆಸ್ ಕಾನ್ಫರೆನ್ಸಿಗೆ ಬರಲಿಲ್ಲ. ಇವರಿಗೆ ನಾವು ಸಂಪೂರ್ಣವಾಗಿ ಎಲ್ಲ ಸಂಘಟನೆ ಬೆಂಬಲ ಕೊಡ್ತದೆ ಅಂತ ಹೇಳಿದ ಮತ್ತೆ ಇವರು ಧೈರ್ಯದಲ್ಲಿ ಬರ್ಲಿಕ್ಕೆ ಕಾರಣ ಈಗ ಒಬ್ಬರೇ ಗೊತ್ತಿದ್ದ ಕಾರಣ ನಾವುಗಳು ಸಹ ಹೊರಗೆ ಬರುವಂತದ್ದು ಮಾಡ್ಲಿಲ್ಲ. ಜನರೀಗ ಹೊರಗೆ ಬರ್ತಿದ್ದಾರೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಇವರಿಗೆ ಸಂಪೂರ್ಣವಾದಂತಹ ಬೆಂಬಲ ಕೊಡ್ತೇವೆ. ಹಾಗೂ
ವೆಕ್ಸಾನ್ ಎಂಬಂತ ಕಂಪನಿ ಮಂಗಳೂರಿಂದ ತೊಲಗುವಲ್ಲಿವರೆಗೆ ನಮ್ಮ ಹೋರಾಟ ಇಲ್ಲಿ ನಿಲ್ಲುವುದಿಲ್ಲ. ಮುಳಿಯ ಸಾತ್ವಿಕ್. ಮುಳಿಯ ಹೆಸರು ಇನ್ನೊಮ್ಮೆ ಹೇಳಿ. ಸಿಂಚನ, ಉಪಾಧ್ಯಕ್ಷೆ ವಿದ್ಯಾರ್ಥಿ ಸಂಘ ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್. ಪ್ರೀತೇಶ್ ಕಣೆಮರಡ್ಕ, ವಿದ್ಯಾರ್ಥಿ ಹೋರಾಟಗಾರರು. ರಮ್ಯಾ, ಕಾಲೇಜಿನ ಸ್ಟೂಡೆಂಟ್. ನಾನು ಮುಳಿಯ ಸಾತ್ವಿಕ್, ಸ್ವಸ್ತಿಕ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ನ ವಿದ್ಯಾರ್ಥಿ ಸಂಘ ಹಾಗೂ ABVP ಬೆಂಬಲಿತ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ. ಕ್ರಿಸ್ಟನ್ ಮಿನೇಸಸ್, NSUI ಮಂಗಳೂರು ದಕ್ಷಿಣ ಘಟಕದ ಅಧ್ಯಕ್ಷರು. ಮತ್ತೆ ಹಸ್ತ, ಕಾಲೇಜಿನ ಸ್ಟೂಡೆಂಟ್. ಸಿಂಧು, ಕಾಲೇಜಿನ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ. ಇದಕ್ಕೆ ನಿಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಿ ಹಾಗೂ ಒಂದು ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ ನಾವು ಸ್ಟೂಡೆಂಟ್ಸ್ಗಳಾಗಿ ಕೇಳ್ತಾ ಇದ್ದೇವೆ. ಹಾಗೂ ಯಾವಾಗವರೆಗೆ ಈ ವೆಕ್ಸಾನ್ ಕಂಪನಿ ನಿಲ್ಲುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಧನ್ಯವಾದಗಳು.